ನಮಸ್ಕಾರ ಎಲ್ರಿಗೂ. ನಾನು ರಮೇಶ್ ಜಗತ್ ಮೈಸೂರು. ಮನೆಯ ಟೆರೇಸ್ ಮೇಲೆ ಕೋಳಿಯನ್ನು ಸಾಕಾಣಿಕೆ ಮಾಡೋಕ್ಕೋಸ್ಕರ ಒಂದು ಕೋಳಿ ಮನೆಯನ್ನು ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ವಿ. ಆ ಕೋಳಿ ಮನೆ ಮಾಡೋವಂತಹ ಕೇಜ್ ಮಾಡೋವಂಥವ್ರಿಗೆ ವಿಚಾರಿಸಿದ್ದಕ್ಕೆ ನಮಗೆ 12 ಕೋಳಿ ಸಾಕಾಣಿಕೆ ಮಾಡೋದಕ್ಕೆ 4800 ರೂಪಾಯಿ ಆಗುತ್ತೆ ಕೇಜು. ಅದು ತುಂಬ ಚಿಕ್ಕ ಕೇಜ್ ಇತ್ತು. ಅದರಲ್ಲಿ 12 ಕೋಳಿ ಸಾಕ್ಬೋದು ಅಂತ ಹೇಳಿದರು. ಬಟ್ ಆದರೆ ಕೇಜ್ ತುಂಬ ಚಿಕ್ಕದಿತ್ತು. ಫ್ರೀಯಾಗಿ ಸಾಕ್ತೀವಿ ಅಂದರೆ ಒಂದು 6-7 ಕೋಳಿ ಸಾಕ್ಬೋದಿತ್ತು ಅಷ್ಟೇ. 4800 ರೂಪಾಯಿ ಹೇಳಿದರು. ಇನ್ನು 25 ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ 9800 ರೂಪಾಯಿ ಆಗುತ್ತೆ. ಅಂದರೆ ಟೆರೇಸ್ ಮೇಲೆ ಆಗಿರ್ಬೋದು, ಮನೆ ಹತ್ರ ಇರೋಂಥ ಸ್ವಲ್ಪ ಜಾಗದಲ್ಲೇ ಆ ಕೇಜನ್ನು ಇಟ್ಕೊಂಡು ಸಾಕಾಣಿಕೆ ಮಾಡ್ಬೋದಾಗಿತ್ತು. ಅದಕ್ಕೆ 9800 ರೂಪಾಯಿ ಹೇಳಿದರು. ಅದಕ್ಕೋಸ್ಕರ ನಾವೇನು ಮಾಡಿದ್ವಿ, ಅಷ್ಟೊಂದೆಲ್ಲ ಬಂಡವಾಳ ಹಾಕಿ ಮಾಡೋದು ವೇಸ್ಟು. ನಾವೇ ಯಾಕೆ ಕೇಜನ್ನು ಒಂದು ಕೋಳಿ ಮನೆಯನ್ನು ರೆಡಿ ಮಾಡ್ಕೋಬಾರ್ದು ಅಂತ ಅಂದ್ಬಿಟ್ಟು ಒಂದು ಡ್ರಾಯಿಂಗನ್ನು ಬರ್ಕೊಂಡು ಏನೇನೆಲ್ಲ ಮೆಟೀರಿಯಲ್ ಬೇಕಾಗುತ್ತೆ ಅಂತ ಒಂದು ಲಿಸ್ಟ್ ಮಾಡಿಕೊಂಡು ಈ PVC ಪೈಪ್ಗಳು ಯೂಸ್ ಮಾಡಿಕೊಂಡು ಯಾಕೆ ಕೇಜ್ ಮಾಡಬಾರ್ದು ಅಂತ ಅಂದ್ಬಿಟ್ಟು ಮನೆಯಲ್ಲೇ ಸ್ವಲ್ಪ PVC ಪೈಪ್ ಮಿಕ್ಕಿತ್ತು, ಅದನ್ನೆಲ್ಲ ಯೂಸ್ ಮಾಡ್ಕೊಂಡು ಯಾಕೆ ಮಾಡಬಾರ್ದು ಅಂತ ಅಂದ್ಬಿಟ್ಟು ಅಂದ್ಕೊಂಡ್ವಿ. ಸೊ ಈಗ ಅದು ಕಾರ್ಯರೂಪಕ್ಕೆ ಬಂದು ಯಶಸ್ವಿಯಾಗಿದೆ. ಅದಕ್ಕೆ ನಿಮಗೆ ಯಾರಿಗಾದ್ರೂ ಉಪಯೋಗ ಆಗ್ಬೋದು. ಮನೆ ಟೆರೇಸ್ ಮೇಲೆ ಯಾರಾದರೂ ಚಿಕ್ಕದಾಗೆ ಒಂದು 5-6 ಕೋಳಿ ಸಾಕಾಣಿಕೆ ಮಾಡೋವಂಥವ್ರು, ಅಥವಾ ಒಂದು ಈಗ ನಾವು ಮಾಡಿರೋಂಥದ್ದು ಬಂದು 25ರಿಂದ 30 ಕೋಳಿ ಸಾಕಾಣಿಕೆ ಮಾಡೋಷ್ಟು ಕೇಜನ್ನು ರೆಡಿ ಮಾಡಿದ್ದೀವಿ. ಸೊ ಈ ರೀತಿಯಾಗಿ ಯಾರಾದರೂ ಟೆರೇಸ್ ಮೇಲೆ ಸಾಕಾಣಿಕೆ ಮಾಡಬೇಕು ಅಂದ್ಕೊಂಡವರು, ಅಥವಾ ಮನೆ ಹತ್ರ ಒಂದು 6x4 ಜಾಗ ಇದ್ದರೆ, ಅಥವಾ 2x4 ಒಂದು 2 ಅಡಿ 4 ಅಡಿ ಜಾಗ ಇದ್ದವರು ಕೂಡ ಈ ರೀತಿ ಕೇಜ್ ಇಟ್ಕೊಂಡು ಸಾಕಾಣಿಕೆ ಮಾಡೋದು. ಖರ್ಚು ಮಾತ್ರ ಸಿಕ್ಕಾಪಟ್ಟೆ ಕಡಿಮೆ ಆಗಿದೆ. ಎಷ್ಟು ಖರ್ಚಾಗಿದೆ, ಏನಾಗಿದೆ, ಏನೇನೆಲ್ಲ ಮೆಟೀರಿಯಲ್ ಬೇಕು ಪ್ರತಿಯೊಂದನ್ನು ಕೂಡ ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸೊ ಈ ರೀತಿಯಾಗಿ ನಮ್ಮ ಒಂದು ಕೇಜ್ ರೆಡಿಯಾಗಿದೆ. ಬಪ್ಪ ತೋರಿಸ್ತೀನಿ. ಇಲ್ಲೊಂದು ಡೋರನ್ನು ಕೂಡ ಇಟ್ಟಿದ್ದೀವಿ. ಈ ರೀತಿಯಾಗಿ ಡೋರ್ ಇದೆ. ಇಲ್ಲಿ ಒಳಗಡೆ ಕೋಳಿಗಳನ್ನು ಬಿಟ್ಟಿದ್ದೀವಿ. ಒಂದು ಫೀಡರನ್ನು ರೆಡಿ ಮಾಡಿದ್ದೀವಿ. ಒಂದು ಡ್ರಿಂಕರನ್ನು ಕೂಡ ರೆಡಿ ಮಾಡಿದ್ದೀವಿ. ಈ ಕಡೆ ಅದು ಫೀಡರು, ಈ ಕಡೆ ಒಂದು ಡ್ರಿಂಕರನ್ನು ರೆಡಿ ಮಾಡಿದ್ದೀವಿ. ಆಲ್ರೆಡಿ ಒಂದು 6 ಕೋಳಿಗಳನ್ನು ಕೂಡ ಬಿಟ್ಟಿದ್ದೀವಿ. ಇಲ್ಲಿ ಮೇಲ್ಗಡೆ ಬಂದರೆ, ಇಲ್ಲಿ ಚಳಿ ಆದರೆ ಮಳೆ ಬಂದರೆ ತಾರ್ಪಲ್ ಬಿಡಲಿಕ್ಕೆ ಫುಲ್ ಇದನ್ನು ಕೂಡ ರೆಡಿ ಮಾಡಿದ್ದೀವಿ. ಹಿಂದೆನೂ ಅಷ್ಟೇ ಈ ರೀತಿಯಾಗಿ ಸಂಪೂರ್ಣವಾಗಿ ಟಾರ್ಪಲನ್ನು ಕವರ್ ಆಗೋ ರೀತಿ ನಾವು ರೆಡಿಯನ್ನು ಮಾಡಿದ್ದೀವಿ. ಇನ್ನು ಬಿಸಿಲು ಬೇಕು ಅಂತಂದರೆ ಈ ರೀತಿಯಾಗಿ ಇಲ್ಲಿ ಟಾರ್ಪಲ್ ಆರೋಗದೇ ಇರೋ ಥರ ಕೂಡ ಸಿಸ್ಟಮ್ ರೆಡಿಯನ್ನು ಮಾಡಿದ್ದೀವಿ. ಇನ್ನು ಇಲ್ಲಿ ಲೈಟಿಂಗ್ಸ್ ಬೇಕು ಅಂತಂದರೆ ಒಂದು ಲೈಟನ್ನು ಕೂಡ ರೆಡಿ ಮಾಡಿದ್ದೀವಿ. ವೈರಿಂಗನ್ನು ಹೇಳೋದು ಅದು ಅವಶ್ಯಕತೆ ಇದ್ದವ್ರು ಮಾಡ್ಕೋಬೋದು, ಇಲ್ಲಾಂದರೆ ಏನು ತೊಂದರೆ ಇಲ್ಲ. ನಾವು ರೆಡಿಯನ್ನು ಮಾಡಿದ್ದೀವಿ. ಸೊ ಈಗ ಕೇಜ್ ಮಾಡೋದು ಹೇಗೆ, ಎಷ್ಟು ಖರ್ಚಾಯಿತು, ಏನೇನೆಲ್ಲ ಯೂಸ್ ಮಾಡಿದ್ದೀವಿ, ಹೇಗೆ ಮಾಡೋದು, ಅಥವಾ ಇದಕ್ಕಿಂತ ಚಿಕ್ಕ ಕೇಜ್ ಬೇಕು ಅಂದರೆ ಮನೇಲಿರುವಂಥ ಜಾಗಕ್ಕೆ ಅದು ಕೂಡ ಹೇಗೆ ಮಾಡೋದು, ಪ್ರತಿಯೊಂದು ಮಾಹಿತಿ ಕೂಡ ಈ ವಿಡಿಯೋದಲ್ಲಿ ಸಿಗ್ತಾ ಹೋಗುತ್ತೆ. ಬನ್ನಿ ಇವಾಗ ಕೇಜ್ ಮಾಡೋಣ. ಮೊದಲನೇದಾಗಿ ನಾನು ನೀಟಾಗಿ ಈ ಥರ ಅಸೈನ್ ಮಾಡ್ಕೊಂಡಿದ್ದೀನಿ. ಯಾಕೆ ಈ ರೀತಿ ಅಸೈನ್ ಮಾಡ್ಕೊಂಡಿದ್ದೀನಿ ಅಂದರೆ ನೋಡ್ಕೊಂಡು ಮಾಡ್ಕೊಳ್ಳೋರಿಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಅಸೈನ್ ಮಾಡ್ಕೊಂಡಿದ್ದೀನಿ. ನಮಗೂ ಕೂಡ ಮಾಡೋಕ್ಕೆ ಈಸಿ, ಅಂದರೆ ನಾವು ಫಸ್ಟೇ ಎಲ್ಲ ರೆಡಿ ಮಾಡಿ ಮತ್ತೆ ಬಿಚ್ಚಿರೋವಂಥದ್ದು ನಿಮ್ಗೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಇದನ್ನು ಒಂದು 4 ಪಾರ್ಟಾಗಿ ಮಾಡ್ಕೊಂಡಿದ್ದೀನಿ. ಒಂದು ಬಂದು ಇದು ಬಾಟಮ್ ಮನೆ ಟೈಪ್ ಏನು ಬರುತ್ತೆ, ಇದು ಬಾಟಮ್ ಪಾರ್ಟ್ ಇರುತ್ತೆ. ಇನ್ನೊಂದು ಬಂದು ಶೆಲ್ಟರಲ್ಲಿ 3 ಪಾರ್ಟ್ ಮಾಡ್ಕೊಂಡಿದ್ದೀನಿ. ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ. ಇನ್ನು ಅದು ಬಂದು ಡೋರ್ಗೆ ಬೇಕಾಗಿರುವಂತಹ ಐಟಮ್ಗಳು. ಇನ್ನು ಇದು ಬಂದು ಕೆಳಗಡೆ ಲೆಗ್ಗಳು. ಇದೆಲ್ಲ ಎಕ್ಸ್ಟ್ರಾ ಪೀಸ್ ಮಿಕ್ಕಿರೋದನ್ನು ಯೂಸ್ ಮಾಡ್ಕೋತಾ ಇದ್ದೀನಿ ಅಷ್ಟೇ. ಮೊದಲನೇದಾಗಿ ಈ ಬಾಟಮ್ ಪಾರ್ಟ್ಗೆ ಏನೇನು ಬೇಕು ಅಂತ ತಿಳಿಸ್ಬಿಡ್ತೀನಿ. ಇದೇನು ನೀವು ನೋಡ್ತಾ ಇದ್ದೀರಿ, ಇದು ಬಂದು ಜಂಕ್ಷನ್ ಬಾಕ್ಸು. ಇದನ್ನು ಜಂಕ್ಷನ್ ಬಾಕ್ಸ್ ಅಂತ ಹೇಳ್ತೀವಿ. ಈ ಜಂಕ್ಷನ್ ಬಾಕ್ಸ್ ಬಂದು ನಿಮಗೆ ಟೋಟಲ್ಲು 24 ಜಂಕ್ಷನ್ ಬಾಕ್ಸ್ ಬೇಕಾಗುತ್ತೆ ಈ ರೀತಿಯಾಗಿ. ಇನ್ನು ಇದು ಬಂದು ಎಲ್ಬೋ ಕಾಣ್ತಾ ಇದೆಯಪ್ಪ, ಇದು ಈ ಎಲ್ಬೋ ಬಂದು ಒಟ್ಟು 16 ಎಲ್ಬೋ ಬೇಕಾಗುತ್ತೆ. ಇಲ್ಲೇನಿದೆ ಇದಿಷ್ಟಕ್ಕೆ. ಟೋಟಲ್ ಎಲ್ಲ ಮಾಡಲಿಕ್ಕೆ ಎಷ್ಟು ಐಟಮ್ ಬೇಕಾಗುತ್ತೆ, ಎಷ್ಟು ಖರ್ಚಾಗುತ್ತೆ ಅಂತ ಅಂದ್ಬಿಟ್ಟು ನಾನು ಲಾಸ್ಟಲ್ಲಿ ತಿಳಿಸ್ತೀನಿ. ಬಟ್ ಒಂದೊಂದು ಪಾರ್ಟ್ ಬೈ ಪಾರ್ಟ್ ಹೇಳಿದ್ರೆ ನಿಮಗೆ ಈಸಿ ಆಗುತ್ತೆ. ಈ ರೀತಿಯಾದಂಥ ಎಲ್ಬೋ ಬಂದು 16 ಬೇಕಾಗುತ್ತೆ. ಇನ್ನು ಈ ರೀತಿಯಾಗಿ ಇದನ್ನು ಟೀ ಅಂತ ಹೇಳ್ತೀವಿ, ಕಾಣ್ತಾ ಇದೆಯಪ್ಪ. ಈ ಟೀ ಬಂದು 8 ಬೇಕಾಗುತ್ತೆ. ಇನ್ನು ಈ ಪೈಪ್ ಏನಿದೆ ಇದನ್ನು 22 ಇಂಚ್ದು ನಾವು 46 ಪೀಸ್ ಪೈಪನ್ನು ತೊಗೊಂಡಿದ್ವಿ. ಇನ್ನು 4 ಇಂಚ್ದು 12 ಪೀಸು ಅದು ಬಂದು ಬಾಟಮ್ಗೆ, ಅದು 4 ಇಂಚು ಲಾಸ್ಟಲ್ಲಿ ಇದೆಯಲ್ಲ ನೋಡಿ, ಇದು ಬಂದು ಬಾಟಮ್ಗೆ, ಲೆಗ್ಗೆ. ಇದನ್ನು ಆಮೇಲೆ ಯೂಸ್ ಮಾಡ್ಕೊಳ್ಳೋಣ. ಸದ್ಯಕ್ಕೆ ಇಲ್ಲಿ ಸೈಡಲ್ಲಿ ಇಟ್ಬಿಟ್ಟಿದ್ದೀವಿ. ಇದು ಬಿಟ್ಟರೆ ಈ ಒಂದು ಬಾಟಮ್ ಪಾರ್ಟ್ಗೆ ಇನ್ನೇನು ಐಟಮ್ಗಳು ಬೇಕಾಗಿಲ್ಲ. ಇದನ್ನು ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಇನ್ನು ಇದನ್ನು ಬಿಟ್ಟರೆ ನೆಕ್ಸ್ಟ್ ಶೆಲ್ಟರ್ ಪಾರ್ಟ್ ಏನು ಹೇಳಿದೆ ನಾನು, ಶೆಲ್ಟರ್ನ ಪಾರ್ಟ್ 1, ಪಾರ್ಟ್ 2, ಪಾರ್ಟ್ 3 ಅಂತ ಮಾಡ್ಕೊಂಡಿದ್ದೀನಿ. ಅದು ನಿಮಗೆ ಅಸೆಂಬಲ್ ಮಾಡೋಕ್ಕೆ ಈಸಿ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಅಷ್ಟೇ. ಇದರಲ್ಲಿ ಪಾರ್ಟ್ 1 ಬಂದು 24 ಇಂಚ್ದು 3 ಪೀಸ್ ಬೇಕು. ಇನ್ನು 12 ಇಂಚ್ದು 4 ಪೀಸ್ ಬೇಕು. ಇನ್ನು ಟೀ ಬಂದು 4 ಬೇಕು. ಎಲ್ಬೋ ಬಂದು 4 ಬೇಕು. ಇನ್ನು ಅದು ಚಿಕ್ಕ ಪೀಸ್, ಅದು ಎಕ್ಸ್ಟ್ರಾ ವೇಸ್ಟೇಜ್, ಅದು 2 ಇಂಚ್ದು ಒಂದು 3 ಪೀಸನ್ನು ತೊಗೊಂಡಿದ್ದೀವಿ. ಇದು ಪಾರ್ಟ್ 1. ಇನ್ನು ಪಾರ್ಟ್ 2ಗೆ ಬಂದು 26 ಇಂಚ್ದು 8 ಪೀಸು. ಇದೇನಿದೆ ಇದು 26 ಇಂಚಿದೆ, 8 ಪೀಸ್ ತೊಗೊಂಡಿದ್ದೀವಿ. ಇದನ್ನು ಲಾಂಗ್ ಎಲ್ಬೋ ಅಂತ ಹೇಳ್ತೀವಿ. ಎಲೆಕ್ಟ್ರಿಕ್ ಐಟಮ್ ಇದು ಲಾಂಗ್ ಎಲ್ಬೋ. ಇದನ್ನು ಸ್ವಲ್ಪ ಬೆಂಕಿಲಿ ಕಾಯಿಸ್ಕೊಂಡ್ರೆ ಇನ್ನೂ ಸ್ವಲ್ಪ ಅಗಲ ಮಾಡ್ಕೋಬೋದು. ಆ ಥರ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಇದು ಬ್ಲ್ಯಾಕ್ ಆಗಿದೆ ಅಷ್ಟೇ. ಲಾಂಗ್ ಎಲ್ಬೋ ಬಂದು 4 ತೊಗೊಂಡಿದ್ದೀವಿ. ಇನ್ನು ಪಾರ್ಟ್ 3ಯಲ್ಲಿ ಬಂದು 82 ಇಂಚ್ದು 1 ಪೀಸನ್ನು ತೊಗೊಂಡಿದ್ದೀವಿ. ಏನು ಶೆಲ್ಟರ್ ಪಾರ್ಟ್ ನೋಡಿದ್ರಿ, ಇದು ಎಕ್ಸ್ಟ್ರಾ ಅಷ್ಟೇ.
ಅನಾವಶ್ಯಕ, ಬಟ್ ಆದರೆ ಚೆನ್ನಾಗಿ ಕಾಣಲಿ ಅಂತ ಮಾಡಿದ್ದೀವಿ ಅಷ್ಟೇ. ಇದಿಷ್ಟು ಇಲ್ಲದೇನೂ ಕೂಡ ನೀವು ಅಷ್ಟರಲ್ಲೇ ನೀಟಾಗಿ ಶೆಡ್ಡನ್ನು ಮಾಡ್ಕೋಬಹುದು. ಸೊ ಇದಿಷ್ಟು ಅನಾವಶ್ಯಕ, ಬಟ್ ಚೆನ್ನಾಗಿ ಕಾಣಲಿ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ಆಗಲೇ ಹೇಳ್ದಂಗೆ ಇದು ಬಂದು ಲೆಗ್ಗು. ಇನ್ನು ಡೋರ್ ಐಟಮ್ ಬಂದು ನಾವು 22 ಇಂಚದು 4 ಪೀಸ್ ತೊಗೊಂಡಿದ್ದೀವಿ. ಇದು ಬಂದು ವೇಸ್ಟೇಜ್ ಏನೇನು ಮಿಕ್ಕಿತ್ತು ಅದನ್ನೇ ರೆಡಿ ಮಾಡ್ಕೊಂಡಿದ್ದೀವಿ ಅಷ್ಟೇ. 4 ಪೀಸ್ ತೊಗೊಂಡಿದ್ದೀವಿ, 4 ಎಲ್ಬೋ. ಇದಿಷ್ಟಿದ್ರೆ ನಾವು ಡೋರನ್ನು ರೆಡಿ ಮಾಡ್ಕೋಬೋದು. ಇನ್ನು ಇದನ್ನು ಬಿಟ್ಟರೆ ಮೇಲ್ಗಡೆ ಕೋಳಿಗಳಿಗೆ ಏನಾದರೂ ಚಳಿ ಆಗುತ್ತೆ ಅನ್ನೋದಾದರೆ ತಾರ್ಪಲ್ ಬೇಕು. ತಾರ್ಪಲ್ ತೊಗೊಂಡಿದ್ದೀವಿ. ಇದು ಮನೇಲೇ ಇತ್ತು, ಅದಕ್ಕೆ ಇದನ್ನು ಯೂಸ್ ಮಾಡ್ತಾಯಿದ್ದೀವಿ. ಇದಿಲ್ಲ ಅಂತಂದ್ರೂ ನೀವು ಅಂದರೆ ಇದಕ್ಕೆ ಸುಮ್ಮನೆ ದುಡ್ಡು ಖರ್ಚು ಮಾಡಬೇಕಾಗತ್ತೆ ಅಂದರೆ ಚಿಂತೆ ಮಾಡಬೇಕಾಗಿಲ್ಲ. ಅದಕ್ಕೆ ಬೇರೆ ದಾರಿನ ನಾನು ಕೊನೆಯಲ್ಲಿ ಹೇಳ್ತೀನಿ. ಇನ್ನು ಮೆಶ್ಶು ನಾವು ಏನೀಗ 6x4 6 ಅಡಿ 4 ಅಡಿ ಏನು ಶೆಡ್ ಮಾಡ್ತಾಯಿದ್ದೀವಿ, ಇದಕ್ಕೆ ಒಂದು 7 ಮೀಟ್ರ್ ಬೇಕಾಗುತ್ತೆ. 7 ಮೀಟ್ರ್ ಮೆಷನ್ನು ನಾವು ಈ ರೀತಿಯಾಗಿ, ಇದು MS ಮೆಷ್ ಮೇಲೆ ಗ್ರೀನ್ ಕಲರ್ ಪೇಂಟ್ ಕೋಟ್ ಆಗಿರುತ್ತೆ, ಪ್ಲಾಸ್ಟಿಕ್ದು ಕೋಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ನಾವು 7 ಮೀಟ್ರನ್ನು ತೊಗೊಂಡಿದ್ದೀವಿ. ಟೋಟಲ್ ಖರ್ಚೆಲ್ಲ ನಾನು ಲಾಸ್ಟಲ್ಲಿ ಹೇಳ್ತೀನಿ. ಬನ್ನಿ ಇವಾಗ ಅಸೆಂಬಲ್ ಮಾಡೋಣ. ಅಸೆಂಬಲ್ ಮಾಡೋದು ಬಹಳ ಈಸಿ. ಈ ರೀತಿಯಾಗಿ ರೆಡಿ ಮಾಡಿ ಇಟ್ಕೊಂಡ್ರೆ, ನೀವು ಈ ರೀತಿ ಜೋಡಿಸ್ಕೊಳ್ಳೋಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತಂದರೆ, ಈ ರೀತಿಯಾದಂತಹ ಜಂಕ್ಷನ್ ಬಾಕ್ಸನ್ನು ತೊಗೋಬೇಕು. ಈ ರೀತಿಯಾದಂಥ ಜಂಕ್ಷನ್ ಬಾಕ್ಸ್ ಹೊಸದು ನಿಮಗೆ ಈ ರೀತಿಯಾಗಿ ಸಿಗುತ್ತೆ. ಹತ್ರ ಬಪ್ಪ ಇದು ಈ ರೀತಿಯಾಗಿ ಸಿಗುತ್ತೆ. 2 ಕಡೆಯೂ ಕೂಡ ಕ್ಲೋಸ್ ಇರುತ್ತೆ. ಇದನ್ನು ಕಟಿಂಗ್ ಪ್ಲೇರಲ್ಲಿ ಜಸ್ಟ್ ಹಿಂಗೆ ಹೊಡೆದ್ರೆ ಸಾಕು, ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ಪೀಸ್ ಓಪನ್ ಆಗುತ್ತೆ. ಇನ್ನು ಈ ಕಡೆ ಸೈಡ್ ಪೀಸ್ ಏನಿದೆ ಇದು ಹಂಗೆ ಕ್ಲೋಸ್ ಆಗಿ ಇರಲಿ. ಈ ಮಧ್ಯ ಲೈನ್ ಏನು ಎಂಟಿದೆ ಇದಕ್ಕೆ ಮಾತ್ರ ನೀವು 2 ಸೈಡ್ ಓಪನ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ಈ ಕಡೆ ಸ್ಕ್ರೂ ಏನಿದೆ ಇದು ತೆಗೆದುಬಿಟ್ರೆ ಈ ಸೈಡ್ ಓಪನ್ ಆಗುತ್ತೆ. ಮಧ್ಯ ಲೈನಿಗೆ ಮಾತ್ರ ನೀವು 2 ಸೈಡು ಓಪನ್ ಮಾಡ್ಕೋಬೇಕಾಗತ್ತೆ. ಇನ್ನು ಈ ರೀತಿಯಾಗಿ ಜೋಡಿಸ್ಕೊಳ್ಳೋದಕ್ಕಿಂತ ಮುಂಚೆ ನೀವೇನು ಮಾಡಬೇಕು ಅಂತಂದರೆ, ಇದು ಒಂದು ಜಂಕ್ಷನ್ ಬಾಕ್ಸಲ್ಲಿ ಒಂದು ಸೈಡ್ ಪೈಪ್ ಏನಿದೆ, ಈಗ ಫಾರ್ ಎಕ್ಸಾಂಪಲ್ ಇದು ಎಲ್ಲ ಸೈಡ್ ಹಾಕಿದ್ರೆ ನಿಮಗೆ ಇಷ್ಟೇ ಹೋಗೋದು, ಫುಲ್ ಹೋಗೋಲ್ಲ. ಅಂದರೆ ಇಲ್ಲಿ ಒಳಗಡೆವರೆಗೂ ಪೈಪ್ ಬರಲ್ಲ. ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಒಂದು ಆ್ಯಕ್ಷನ್ ಬ್ಲೇಡ್ ತೊಗೊಂಡು ಇದನ್ನು ಸ್ವಲ್ಪ ಹಾಗೆ ವರ್ಕೊಂಡಾಗ ಏನಾಗುತ್ತೆ, ಇದು ಬಂದು ನಿಮಗೆ ಈ ರೀತಿಯಾಗಿ ಫುಲ್ ಪೈಪ್ ಬರೋ ಥರ ಎಲ್ಲ ಜಂಕ್ಷನ್ ಬಾಕ್ಸಲ್ಲೂ ಒಂದೊಂದು ಸೈಡ್ ಮಾತ್ರ ಪೈಪ್ ಬರಬೇಕು. ಎಲ್ಲ ಜಂಕ್ಷನ್ ಬಾಕ್ಸಲ್ಲೂ ಅಷ್ಟೇ. 3 ಸೈಡು ಮಾಡೋಕ್ಕೆ ಹೋಗಬೇಡಿ, ತುಂಬ ಶ್ರಮ ಆಗುತ್ತೆ. ಒಂದು ಸೈಡ್ ಮಾತ್ರ ನಮ್ಗೆ ಯೂಸ್ ಆಗೋವಂಥದ್ದು. ಸೊ ಒಂದು ಸೈಡ್ ಮಾತ್ರ ಈ ರೀತಿಯಾಗಿ ವರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ರೆಡಿ ಮಾಡ್ಕೊಂಡ್ಮೇಲೆ ಏನು ಮಾಡಬೇಕು, ಈ ರೀತಿಯಾಗಿ ಜೋಡಿಸ್ಕೊಳ್ಳಿ. ಅವಾಗ ನಿಮಗೆ ಅಸೆಂಬಲ್ ಮಾಡೋಕ್ಕೆ ಈಸಿ. ಹೆಂಗೆ ಜೋಡಿಸ್ಕೊಳ್ಳಿ ಅಂತಂದರೆ, ಫಸ್ಟು 4 ಈ ರೀತಿಯಾಗಿ ಜೋಡಿಸ್ಕೊಳ್ಳಿ. ಈ ಸೈಡ್ ಬಂದು ಒಂದು ಜಂಕ್ಷನ್ ಬಾಕ್ಸು, ಒಂದು ಎಲ್ಬೋ, ಈ ರೀತಿ 2 ಜಂಕ್ಷನ್ ಬಾಕ್ಸ್ 2 ಎಲ್ಬೋ, 2 ಜಂಕ್ಷನ್ ಬಾಕ್ಸ್ 2 ಎಲ್ಬೋ, 2 ಜಂಕ್ಷನ್ ಬಾಕ್ಸ್ 2 ಎಲ್ಬೋ, 2 ಜಂಕ್ಷನ್ ಬಾಕ್ಸ್ 2 ಎಲ್ಬೋ. ಅದನ್ನು ನೀಟಾಗಿ ಜೋಡಿಸಿಟ್ಕೊಳ್ಳಿ. ಇಲ್ಲೂ ಅಷ್ಟೇ ಸೇಮ್ ಫ್ರಂಟ್ ಲೈನಲ್ಲಿ ಹೇಗೆ ಇಟ್ಟಿದ್ರಿ ಅದೇ ಥರ ಇಲ್ಲೂ ಕೂಡ 2 4 ಜಾಗದಲ್ಲಿ ಇಟ್ಕೊಳ್ಳಿ. ಇಲ್ಲಿ ಬಂದು 2 ಸೈಡು ಓಪನ್ ಆಗಿರಬೇಕು. 2 ಸೈಡು ಓಪನ್ ಆಗಿರಬೇಕು. ಜೊತೆಗೆ 2 ಸೈಡು ಓಪನ್ ಆಗಿರಬೇಕು. ಜೊತೆಗೆ ಎಲ್ಬೋ ಬದಲಿಗೆ ಟೀ ಹಾಕಬೇಕು. ಈ ರೀತಿಯಾಗಿ 2 ಜಂಕ್ಷನ್ ಬಾಕ್ಸು 2 ಟೀ, 2 ಜಂಕ್ಷನ್ ಬಾಕ್ಸ್ 2 ಟೀ, 2 ಜಂಕ್ಷನ್ ಬಾಕ್ಸ್ 2 ಟೀ, ಅಲ್ಲಿ 2 ಜಂಕ್ಷನ್ ಬಾಕ್ಸ್ 2 ಟೀನ ಮಧ್ಯ ಲೈನಲ್ಲಿ ಮಾತ್ರ ನೀಟಾಗಿ ಹಾಕ್ಕೊಳ್ಳಿ. ಇನ್ನು ಈ ಪೈಪ್ ಬಂದು 22 ಇಂಚ್ ಪೈಪು. ಇಲ್ಲಿ ಯೂಸ್ ಮಾಡಿರೋದೆಲ್ಲವೂ ಕೂಡ 22 ಇಂಚು. ಟೋಟಲ್ 46 ಪೈಪನ್ನು ಯೂಸ್ ಮಾಡಿದ್ದೀವಿ. ಇಲ್ಲಿ ಬಂದು ನಾವು ಸುತ್ತ ಏನಿದೆ ಎಲ್ಲ ಕಡೆಗೂ 3 ಪೈಪ್ಗಳನ್ನು ಇಟ್ಕೊಂಬನ್ನಿ. ಸುತ್ತ 3 ಇಟ್ಕೊಂಬನ್ನಿ. ಇನ್ನು ಮಧ್ಯ ಲೈನ್ 2 ಇಟ್ಕೊಂಡು ಬನ್ನಿ. ಇಲ್ಲಿ 2 ಅಲ್ಲೆರಡು, ಇಲ್ಲಿ ಮಾತ್ರ 3 ಇಟ್ಕೊಂಬನ್ನಿ. ಇವಾಗ ಏನು ಮಾಡಬೇಕು, ಆ್ಯಂಟಿ ಕ್ಲಾಕ್ ವೈಸಲ್ಲಿ ನಾವು ಜೋಡಿಸ್ಕೊಂಡು ಹೋದರೆ ನೀಟಾಗಿ ಶೆಲ್ಟರು ರೆಡಿ ಆಗುತ್ತೆ. ಬನ್ನಿ ಇವಾಗ ರೆಡಿ ಮಾಡೋಣ. ಈ ಜಂಕ್ಷನ್ ಬಾಕ್ಸು ಈ ಎಲ್ಬೋ ಇದೆ ಅಲ್ವಾ, ಇದನ್ನೇನು ಮಾಡಿ, ಈ ಏನು ಇಲ್ಲಿ ವರ್ಕೊಂಡಿದ್ದೀರಲ್ಲ ಒಂದು ಪೈಪ್ ಹೋಗೋ ಥರ ಈ ರೀತಿಯಾಗಿ ಇಲ್ಲಿ ತೊಗೊಳ್ಳಿ. ಹಿಂಗೆ ಆ್ಯಂಟಿ ಕ್ಲಾಕ್ ವೈಸಲ್ಲಿ ಹೋಗಬೇಕು. ಈ ಪೈಪನ್ನು ತೊಗೊಂಡು ಇಲ್ಲಿ ಒಳಗಡೆ ತೊಗೊಳ್ಳಿ. ಒಳಗಡೆ ಬರುತ್ತಲ್ವಾ, ಬಂದಾಗ ಏನು ಮಾಡಬೇಕು, ಇಲ್ಲಿಗೆ ಎಲ್ಬೋವನ್ನು ಹಾಕಬೇಕು. ಈ ರೀತಿಯಾಗಿ ಲಾಕ್ ಮಾಡ್ಕೊಳ್ಳಿ. ಇಲ್ಲಿ ಕಡೆ ಬಂದ್ಬಿಡಪ್ಪ. ಈ ರೀತಿಯಾಗಿ ಬಂದು ಇಲ್ಲೊಂದು ಪೈಪನ್ನು ಇಲ್ಲಿ ಹಾಕ್ಕೊಳ್ಳಿ. ಮತ್ತು ಇಲ್ಲೊಂದು ಜಂಕ್ಷನ್ ಬಾಕ್ಸ್ ಏನಿರುತ್ತೆ ಇಲ್ಲಿ ಏನು ಹೊರ್ದಿರ್ತೀರ ನೀವು, ಹೊರ್ದಿರೋದನ್ನ ಕೆಳಗಡೆ ಬರೋ ಥರ ಮಾಡ್ಕೊಳ್ಳಿ. ಈ ರೀತಿ ಮಾಡಿಕೊಂಡು ಇಲ್ಲೂ ಕೂಡ ನೀವು ಎಲ್ಬೋ ಹಾಕ್ಕೊಂಡು ಲಾಕ್ ಮಾಡ್ಕೊಬಿಡಿ. ಫುಲ್ ಪ್ರೆಸ್ ಮಾಡಿದ್ರೆ ಲಾಕ್ ಆಗಿಬಿಡುತ್ತೆ. ಇನ್ನು ಇಲ್ಲೇನಿತ್ತು ಇದನ್ನು ಈ ಪೈಪ್ನ ತೆಗೆದು ಇಲ್ಲಿ ಹಾಕ್ಕೊಳ್ಳಿ. ಸೊ ಇಲ್ಲಿದ್ದಂತಹ 3 ಪೈಪ್ ಕೂಡ ಖಾಲಿ ಆಯಿತು. 2 ಜಂಕ್ಷನ್ ಬಾಕ್ಸ್ ಕೂಡ ಖಾಲಿ ಆಯಿತು. ಇದೇ ರೀತಿಯಾಗಿ ಫುಲ್ ನೀವು ಆ್ಯಂಟಿ ಕ್ಲಾಕ್ ವೈಸಲ್ಲಿ ಮಾಡ್ಕೊಂಬರೋಣ ಬನ್ನಿ. ಇಲ್ಲೇನು ಮಾಡಿ, ಟೀನ ಯೂಸ್ ಮಾಡಬೇಕಾಗತ್ತೆ. ಇದರಲ್ಲೂ ಅಷ್ಟೇ ಹೊರ್ದಿರೋ ಪಾರ್ಟು ಮೇಲೆ ಬರಬೇಕು, ಮೇಲ್ಗಡೆ ಜಂಕ್ಷನಲ್ಲಿ ಹೊರ್ದಿರೋ ಪಾರ್ಟು ಕೆಳಗಡೆ ಬರಬೇಕು. ಆ ರೀತಿ ಮಾಡಿ ಇಲ್ಲಿ ಟೀ ತೊಗೊಳ್ಳಿ. ಟೀ ತೊಗೊಂಡು ಈ ಕಡೆ ಸೈಡು ಬರೋ ಥರ ಮಾಡಿ. ಈ ಕಡೆ ಟೀನ ಹಿಂಗೆ ಇಟ್ಕೊಳ್ಳಿ. ಹಿಂಗೆ ಈ ರೀತಿ ಬರಬೇಕು ಟೀ.
ಈ ರೀತಿ ಬರಬೇಕು. ಸೊ ಹಿಂಗೆ ಮಾಡಿಕೊಂಡು ಹೊರದಿರೋ ಪಾರ್ಟು ಇಲ್ಲಿ ಮೇಲೆ ಬರಬೇಕು. ಮೇಲೆ ಬಂದ ಮೇಲೆ ಇಲ್ಲೇನಿದೆ ಈ ಪೈಪ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಲಾಕ್ ಆಗುತ್ತೆ. ಲಾಕ್ ಆದಮೇಲೆ ಇಲ್ಲೊಂದು ಪೈಪ್ ಹಾಕ್ಕೊಳ್ಳಿ. ನೆಕ್ಸ್ಟು ಇಲ್ಲೊಂದು ಜಂಕ್ಷನ್ ಬಾಕ್ಸ್ ಹಾಕ್ಕೊಳ್ಳಿ. ಇದು ಹೊರದಿರೋ ಪಾರ್ಟು ಕೆಳಗಡೆ ಬರಬೇಕು. ಆಗಲೇ ಹೇಳ್ದಂಗೆ ಈ ಕಡೆ ಸೈಡು ಟೀನ ಈ ಥರ ಹಾಕಿದ್ರಿ ಅಲ್ವಾ, ಮೇಲ್ಗಡೆ ಪಾರ್ಟಲ್ಲಿ ನೀವು ಟೀನ ಈ ಥರ ಹಾಕಬೇಕಾಗುತ್ತೆ. ಈ ಥರ ಹಾಕಿ ಇಲ್ಲಿ ತೊಗೊಬಂದು ಇಲ್ಲಿ ಲಾಕನ್ನು ಮಾಡ್ಕೊಳ್ಳಿ. ಇದು ಕೆಳಗಡೆನೂ ಪೈಪ್ ಅಷ್ಟೇ, ಅದು ಕೂಡ ಈ ಹೊರದಿರೋ ಪಾರ್ಟ್ ಕೆಳಗಡೆ ಇರೋದ್ರಿಂದ ಇದನ್ನು ತೊಗೊಬಂದು ಇಲ್ಲಿ ಲಾಕ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ರೆಡಿ ಆಗುತ್ತೆ. ಇದೇ ಥರ ನೀವು ಫುಲ್ ಸುತ್ತ ರೆಡಿ ಮಾಡ್ಕೋಬೇಕಾಗುತ್ತೆ. ಇದು ಒಂದು ಲೈನ್ ಮಾತ್ರ ತೋರಿಸ್ತೀನಿ, ಇನ್ನು ಮಿಕ್ಕಿದ್ದನ್ನು ಸ್ಪೀಡ್ ಮಾಡ್ತೀನಿ. ಕೆಳಗಡೆ ಪೈಪ್ ಹಾಕ್ಕೊಂಡ್ವಿ, ಇಲ್ಲಿ ಮೇಲ್ಗಡೆ ಪೈಪ್ ಹಾಕ್ಕೊಂಡ್ವಿ. ಸೊ ಇಲ್ಲಿ ಇಟ್ಟಿದ್ದಂಥ 2 ಜಂಕ್ಷನ್ ಬಾಕ್ಸು 3 ಪೈಪು ಕೂಡ ಖಾಲಿ ಆಯಿತು. ಇದೇ ಥರ ನಾವು ಫುಲ್ ಮಾಡ್ಕೊತಾ ಬರೋಣ. ಇಲ್ಲೇನು ಮಾಡಿ, ಜಂಕ್ಷನ್ ಬಾಕ್ಸು ಕ್ಲೋಸ್ ಆಗಿರೋದನ್ನ ಈ ಕಡೆ ಸೈಡ್ ತೊಗೊಳ್ಳಿ, ಓಪನ್ ಆಗಿರೋದನ್ನ ಈ ಕಡೆ ಸೈಡ್ ತೊಗೊಳ್ಳಿ ಅಷ್ಟೇ. ಇಲ್ಲೂ ಹೊರದಿರೋ ಪಾರ್ಟ್ ಮೇಲೆ ತೊಗೊಂಡಿದ್ದೀನಿ. ಸೊ ಈ ಪೈಪ್ ಏನಿತ್ತು ಲಾಕ್ ಮಾಡಿದ್ದೀನಿ. ಮತ್ತು ಇಲ್ಲಿ ಇನ್ನೊಂದು ಜಂಕ್ಷನ್ ಬಾಕ್ಸು ಹೊರದಿರೋದು ಕೆಳಗಡೆ ಬರೋ ಥರ ನೋಡ್ಕೊಳ್ಳಿ. ಇನ್ನೊಬ್ರು ಯಾರಾದರೂ ಇದ್ದರೆ ಇಟ್ಕೊಳ್ಳೋಕೆ ಸಹಾಯ ತೊಗೊಳ್ಳಿ, ಆವಾಗ ನಿಮಗೆ ಸರಿ ಹೋಗುತ್ತೆ. ಇದು ಕೆಳಗಡೆ ತೊಗೊಂಬಂದು ಈ ರೀತಿ ಪೈಪ್ ಲಾಕ್ ಮಾಡ್ಕೊಂಡು ಇದನ್ನು ಹೀಗೆ ಲಾಕ್ ಮಾಡ್ಕೊಳ್ಳಿ. ಇವಾಗ ಕಂಪ್ಲೀಟಾಗಿ ಎಲ್ಲವನ್ನು ಕೂಡ ಫಿಕ್ಸ್ ಮಾಡ್ಕೊತ ಬರೋಣ. ಈ ರೀತಿಯಾಗಿ ಬಾಟಮ್ನ ಫಿಕ್ಸ್ ಮಾಡ್ಕೊಂಡ್ಮೇಲೆ ಯಾವುದಾದ್ರು ಒಂದು ಮರದ ಪೀಸನ್ನು ತಗೊಂಡು ನೀಟಾಗಿ ಎಲ್ಲ ಕಡೆನೂ ಕುಟ್ಕೊಂಬಿಡಿ. ಯಾಕಂದರೆ ನೀಟಾಗಿ ಲಾಕ್ ಆಗುತ್ತೆ. ಅವಾಗ ಎಲ್ಲೂ ಕೂಡ ಏನಾದ್ರು ಸ್ವಲ್ಪ ಗ್ಯಾಪ್ ಇದ್ರೂ ನೋಡಿ ಇಲ್ಲ ಲಾಕ್ ಆಗಿರಲಿಲ್ಲ ಆ ಥರ. ಇದಿಷ್ಟು ಆದಮೇಲೆ ಇವಾಗ ನಾವು ಮೆಷನ್ನು ಕವರ್ ಮಾಡ್ಕೋಬೇಕಾಗುತ್ತೆ. ಲೆಂತ್ ಏನಿರುತ್ತೆ ಉದ್ದ ಫುಲ್ ಒಂದು ರೌಂಡ್ ಸರ್ಕಲನ್ನು ತೊಗೊಂಡ್ಬಿಟ್ಟು ಕೆಲಸ ಕಡಿಮೆ ಮಾಡ್ಕೋತಾ ಇದ್ದೀವಿ. ಇವಾಗ ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ಮೊಬೈಲಲ್ಲಿ ಇಟ್ಬಿಡುವಪ್ಪ. ಈ ರೀತಿಯಾಗಿ ಮೆಷ್ನ ನಾವು ಏನು ಇದು ಕರೆಕ್ಟಾಗಿತ್ತು ಸೈಜು, ಅದಕ್ಕೆ ಕರೆಕ್ಟಾಗಿ 4 ಅಡಿ ಬರುತ್ತೆ ಇದು ಸಾಮಾನ್ಯವಾಗಿ ಮೆಷ್ಗಳು. ಅದಕ್ಕೋಸ್ಕರ 4 ಫೀಟ್ಗೆ ಬರೋ ಥರ ರೆಡಿ ಮಾಡ್ಕೊಂಡಿರುವಂಥದ್ದು. ಸೊ ಈ ರೀತಿಯಾಗಿ ಹಾಸ್ಕೊಂಬಿಡಿ. ಇಲ್ಲಿ ನಿಮಗೆ ಈ ರೀತಿಯಾಗಿ ಕಾಣುತ್ತೆ. ಇದು ನಮಗೆ ಇಲ್ಲಿ ಫಿಟ್ಟಾಗಿ ಪೈಪ್ ಮೇಲೆ ಕೂರಬೇಕು. ಇಲ್ಲಿ ನೋಡು ತೋರಿಸ್ಬಪ್ಪ. ಇಲ್ಲಿ ನಮಗೆ ಪೈಪ್ ಮೇಲೆ ಫಿಟ್ಟಾಗಿ ಕೂರಬೇಕು. ಆ ಕಾರಣಕ್ಕೋಸ್ಕರ ಏನು ಮಾಡಬೇಕು, ಇಲ್ಲಿ ಏನಿದೆ ಜಂಕ್ಷನ್ ಬಾಕ್ಸ್ ಇದಿಷ್ಟನ್ನು ನಾವು ಮೆಸ್ಸನ್ನು ಕಟ್ ಮಾಡ್ಕೋಬೇಕಾಗುತ್ತೆ. ಇದು ತೋರಿಸ್ತಾ ಇದೆಯಪ್ಪ, ನಾನು ಹೇಳಿದೆ ಇದನ್ನು ಇಲ್ಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಎಲ್ಲದರಲ್ಲೂ ಅಷ್ಟೇ ಒಂದು ಕತ್ರಿ ತೊಗೊಂಡು ಇಲ್ಲಿ ತೋರಿಸ್ಬಪ್ಪ. ಒಂದು ಕತ್ರಿ ತೊಗೊಂಡು ನೀಟಾಗಿ ಇದಿಷ್ಟನ್ನು ಕಟ್ ಮಾಡಿಕೊಂಡ್ರೆ ನೀಟಾಗಿ ಲಾಕ್ ಆಗುತ್ತೆ. ಆವಾಗ ನಾವು ಇದನ್ನು ಹಿಂಗೆ ಹಾಕಿ ಒಂದು ಟೈ ರ್ಯಾಪು ಬೈಂಡಿಂಗ್ ವೈರ್ನ ಯೂಸ್ ಮಾಡ್ಬೋದು. ನಾವಿಲ್ಲಿ ಟೈ ರ್ಯಾಪ್ ಒಂದು ತೋರಿಸ್ತೀನಿ ರೀ. ಈ ರೀತಿಯಾದಂತಹ ಟೈ ರ್ಯಾಪ್ನ ಯೂಸ್ ಮಾಡ್ತಾ ಇದ್ದೀವಿ. ಸೊ ಬನ್ನಿ ಹಿಂಗೆ ಈಗ ರೆಡಿ ಹಾಸ್ಕೊಂಡಿದ್ದೀವಲ್ಲ, ಇಲ್ಲಿ ಇವಾಗ ನಾವು ಇದಿಷ್ಟು ಪಾರ್ಟನ್ನು ಕಟ್ ಮಾಡ್ಕೊಂಬಿಡೋಣ.
ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿದ್ದೀವಿ. ಹತ್ರ ಪಾಪ ಇಲ್ಲಿ ಈ ರೀತಿಯಾಗಿ ಜಂಕ್ಷನ್ ಬಾಕ್ಸ್ ಇರೋ ಕಡೆ ಕತ್ರಿಯಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ. ಕಟ್ ಮಾಡಿಕೊಂಡು ಟೈ ರ್ಯಾಪ್ಗಳಲ್ಲಿ ಅಲ್ಲಲ್ಲೇ ಲಾಕ್ ಮಾಡ್ಕೊಬಿಟ್ಟಿದ್ದೀವಿ. ಇದು ನಿಮಗೆ ಬಂದೋಬಸ್ತಾಗಿರುತ್ತೆ. ಅಥವಾ ನೀವು ಬೈಂಡಿಂಗ್ ವೈರ್ ಬೇಕಾದರೂ ಯೂಸ್ ಮಾಡ್ಬೋದು. ಬೈಂಡಿಂಗ್ ವೈರ್ ಇನ್ನೂ ಸ್ವಲ್ಪ ಕಡಿಮೆ ರೇಟ್ ಬೀಳುತ್ತೆ. ಟೈ ರ್ಯಾಪ್ ಆದರೆ ಸ್ವಲ್ಪ 100 ರೂಪಾಯಿಗೆ 100 ಪೀಸ್ ಏನೋ ಬರುತ್ತೆ. ಸೊ ನಾವು ಬೈಂಡಿಂಗ್ ಇದು ಟೈ ರ್ಯಾಪನ್ನು ಯೂಸ್ ಮಾಡ್ಕೊಂಡಿದ್ದೀವಿ. ಎಲ್ಲ ಕಡೆನೂ ಅಷ್ಟೇ ಈ ರೀತಿ ಲಾಕ್ ಮಾಡ್ಕೊಂಡಿದ್ದೀವಿ. ಮಾಡ್ಕೊಂಡ್ಮೇಲೆ ನೀವು ಕತ್ರಿಯಲ್ಲಿ ಎಕ್ಸ್ಟ್ರಾಸ್ ಏನಿದೆ ಬಿಟ್ಕೊಂಡ್ರೆ ಬಿಟ್ಕೋಬೋದು, ತೊಂದರೆ ಇಲ್ಲ. ಚೆನ್ನಾಗಿ ಕಾಣಲ್ಲ ಅಂತಂದರೆ ಇದನ್ನು ಕಟ್ ಮಾಡಿಬಿಡ್ಬೋದು. ಒಟ್ಟಿಗೆ ಒಂದೇ ಸತಿ ಎಲ್ಲ ಕೆಲಸನೂ ಮುಗಿಸ್ಕೊಂಡು ಟರ್ನ್ ಮಾಡ್ಕೊಂಬಿಡಿ. ಸುಮ್ಮನೆ ಬ್ಯಾಲೆನ್ಸ್ ಉಳಿಸ್ಕೊಂಡ್ರೆ ಶ್ರಮ ಅನಿಸುತ್ತೆ. ಈಗ ಈ ಸೈಡ್ ಫಸ್ಟು ಫಿಕ್ಸ್ ಮಾಡ್ಕೋತೀವಿ. ಫಿಕ್ಸ್ ಮಾಡ್ಕೊಂಡು ನೆಕ್ಸ್ಟ್ ಮತ್ತೆ ಫುಲ್ ಉಲ್ಟಾ ಮಾಡ್ಕೊಂಡು ಹಾಕೊಬೋದು. ಇವಾಗ ಸುತ್ತ ಎಲ್ಲ ಕಡೆ ಆಗಿದೆ. ಇನ್ನೀಗ ಫ್ರಂಟ್ ಹಾಕೊಂಡ್ಬಿಡೋಣ. ಫ್ರಂಟ್ ಹಾಕೊಳ್ಳೋದ್ರ ಜೊತೆಗೇ ಡೋರ್ ಕೂಡ ಮಾಡ್ಕೊಂಬಿಡೋಣ. ಇದಿಷ್ಟು ಏನು ಡೋರ್ ಐಟಮು 4 ಪೈಪು 4 ಎಲ್ಬು ಇದ್ರ ಜೊತೆ ಸಮೇತ ಮಿಸ್ ಹಾಕ್ಕೊಂಡು ಡೋರ್ ಮಾಡ್ಕೊಂಬಿಡೋಣ. ಫಸ್ಟ್ ಡೋರ್ ಶೇಪ್ ಮಾಡ್ಕೊಳ್ಳೋಣ. ಏನಿಲ್ಲ, ಸಿಂಪಲ್ಲಾಗಿ 4 ಸೈಡ್ 4 ಎಲ್ಬೋ ಹಾಕ್ಕೊಂಡು, ನೀವು ಬೇಕಿದ್ರೆ ಗಮ್ ಹಾಕ್ಕೊಂಡ್ರೆ ಪರ್ಮನೆಂಟಾಗಿ ಇಟ್ಕೋತೀನಿ ಅಂತಂದರೆ ಗಮ್ ಹಾಕ್ಕೊಂಡ್ರೆ ಇನ್ನೂ ಒಳ್ಳೆಯದು. ಇನ್ನೂ ಸ್ವಲ್ಪ ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ. ಎಲ್ಲಿ ಗಮ್ ಹಾಕಬೇಕು ಅಂದರೆ ಏನು ಎಲ್ಬೋಗಳಿರುತ್ತೆ ಇಲ್ಲಿಗೆ ಒಂದು ಸ್ವಲ್ಪ ಗಮ್ ಹಾಕ್ಬಿಟ್ರೆ ಸಾಕು. ಹಾರ್ಡ್ವೇರ್ ಶಾಪ್ಗಳಲ್ಲಿ ಕೇಳಿದ್ರೆ ನಿಮಗೆ ಕೊಡ್ತಾರೆ ಗಮ್ನ. ಸೊ ಈಗ ಡೋರ್ಗೆ ಇದು ಇಲ್ಲಿ ರೆಡಿಯಾಗಿದೆ. ಈ ಶೇಪ್ ಈ ರೀತಿಯಾಗಿ ರೆಡಿಯಾಗಿದೆ. ಒಟ್ಟಿಗೆ ಇಲ್ಲಿಂದ ಮೆಸ್ ಹಾಕ್ಕೊಳ್ತಾ ಇದಕ್ಕೂ ಸೇರಿಸಿ ಹಾಕ್ಕೊಂಬಿಡೋಣ. ಈಗ ಸಂಪೂರ್ಣವಾಗಿ ಎಲ್ಲ ಕಡೆನೂ ಮೆಶ್ ಹಾಕಾಯಿತು. ಡೋರ್ ಕೂಡ ಇದೇನು ಮೆಶ್ ಬಂದಿತ್ತು ಅದರಲ್ಲೇ ಇನ್ನು ಮಿಕ್ಕಿದ್ನ ಲಾಕ್ ಮಾಡ್ದೇ ಪೈಪ್ ಹಾಕ್ಬಿಟ್ಟು ಡೋರ್ ಥರ ಅಂದರೆ ಕೆಲಸ ಕಡಿಮೆ ಆಗಲಿ ಅಂತಷ್ಟೇ ಇದರ ಡೋರ್ ಕೂಡ ರೆಡಿ ಆಯಿತು. ಇನ್ನು ಡೋರ್ನ ತೊಗೊಂಬಂದು ಇಲ್ಲಿ ಈ ರೀತಿಯಾಗಿ ಯಾವ್ದಾದ್ರು ಒಂದು ಬೈಂಡಿಂಗ್ ವೈರ್ ಹಾಕಿದ್ವಿ. ಇದನ್ನು ತೊಗೊಂಬಂದು ಇಲ್ಲಿ ಅಲ್ಲಿಗಾದರೂ ಹಿಂಗೆ ಲಾಕ್ ಮಾಡಿಕೊಂಡ್ರೆ ಚಿಲ್ಕ ಥರ ಲಾಕ್ ಆಗುತ್ತೆ. ಬೇಕು ಅಂತಂದರೆ ಯಾರಾದರೂ ಬೀಗ ಬೇಕು ಅಂದರೆ ಬೀಗದ ಥರ ರೆಡಿ ಮಾಡ್ಕೊಂಡು ಹಾಕೋಬೋದು. ಇದಿಷ್ಟು ಇವಾಗ ಆಗಿದೆ. ಆ್ಯಕ್ಚುಲಿ ನಿಜ ಹೇಳ್ಬೇಕಂದ್ರೆ ಕೋಳಿ ಸಾಕಾಣಿಕೆ ಮಾಡಲಿಕ್ಕೆ ಇಷ್ಟೇ ಸಾಕು, ಇನ್ನೇನೋ ಅವಶ್ಯಕತೆಯೇ ಇಲ್ಲ. ಇದು ಡೋರ್ ಓಪನ್ ಮಾಡೋದು, ಇಲ್ಲಿ ಬಿಡೋದು, ಡ್ರಿಂಕರ್ಸು ಫೀಡರ್ಸು ತೋರಿಸ್ತೀನಿ ನಾನು ನಿಮಗೆ. ಅದನ್ನ ಇಟ್ಕೊಂಡ್ರೆ ಮುಗೀತು, ಒಳಗಡೆ ಕೋಳಿ ಆರಾಮಾಗಿ ಸಾಗುತ್ತೆ. ಇನ್ನು ಮಳೆ ಗಿಳೆ ಬಂದರೆ ಮೇಲ್ಗಡೆ ಒಂದು ತಾರ್ಪಲ್ ಹಾಕ್ಕೊಂಡ್ರೆ ಸಾಕು. ಬಟ್ ಇವಾಗ ನಾವು ಇನ್ನು ಮುಂದೆ ಏನು ಮಾಡ್ತಾಯಿದ್ದೇವೆ ಅದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್ಸು ಅನಾವಶ್ಯಕ. ಬಟ್ ಚೆನ್ನಾಗಿ ಕಾಣಲಿ ವಿಡಿಯೋಗೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀವಿ. ನೋಡಲಿಕ್ಕೂ ಕೂಡ ಚೆನ್ನಾಗಿ ಕಾಣುತ್ತೆ. ಬನ್ನಿ ಇವಾಗ ನೆಕ್ಸ್ಟ್ ಪಾರ್ಟ್ ಏನು ಮಾಡಬೇಕಂತಂದರೆ ಫಸ್ಟು ಕೆಳಗಡೆ ಎಲ್ಲದಕ್ಕೂ ಕಾಲ್ಗಳು ಹಾಕೊಂಡ್ಬಿಡೋಣ. ಕಾಲ್ಗಳು ಹಾಕೊಬಿಡೋಣ. ಅಲ್ಲಿ ಕಾಲು ಪಾರ್ಟ್ ಇದೆ, ಎತ್ಕೊಂಬಪ್ಪ ಹೋಗಪ್ಪ. ನಂಗೆ ಯಾಕೋ ಸಾಕಾಯಿತು, ಅದಕ್ಕೆ ಕೂತಿದ್ದೀನಿ. ತಗೊಂಬ.
ಆವಾಗಲೇ 12 ಕಾರ್ನರ್ದು ಏನು ಮಿಕ್ಕಿತ್ತು ಅದು ಹೇಳಿದ್ನಲ್ಲ, ಲೆಗ್ಗಳು ಮಾಡಿಟ್ಟಿದ್ದೀವಿ ಅಂತ ಅಂದ್ಬಿಟ್ಟು ಎತ್ಕೊಂಬ ಇಡಪ್ಪ. ಇದೇನು ಎಲ್ಲ ಲೆಂತ್ ಪೈಪಲ್ಲೂ ಮಿಕ್ಕಿತ್ತಲ್ಲ ಲಾಸ್ಟ್ ಎಡ್ಜು, ಅದು ನಾನು ಬರ್ತಿದ್ದೀನಾ, ಎಲ್ಲ ಲೆಂತ್ ಪೈಪಲ್ಲೂ ಲಾಸ್ಟಲ್ಲಿ ಎಡ್ಜಲ್ಲಿ ಮಿಕ್ಕಿರುತ್ತೆ ಇದು ವಿತ್ ಕಾಲರ್ ಇರೋ ಅಂಥದ್ದು. ಅದನ್ನು ಲೆಗ್ ಮಾಡ್ಕೊಂಬಿಡೋಣ ಇವಾಗ ಅಷ್ಟೇ. ಹೆಂಗಿದ್ರು ಜಂಕ್ಷನ್ ಬಾಕ್ಸ್ ಹಾಕಿದ್ದೀವಲ್ಲ ಅದಕ್ಕೆ ಪ್ರಾವಿಷನ್ ಇರುತ್ತೆ. ಹಿಂಗೆ ಕೆಳಗಡೆ ಹಿಂಗೆ ಎತ್ಬಿಟ್ಟು ಇದಕ್ಕೆ ಹಾಕ್ಬಿಟ್ರೆ ಫುಲ್ ಹಾಕಾಗ್ಬಿಡುತ್ತೆ. ಈಗ ಲೆಗ್ ಎಲ್ಲ ಕಡೆಗೂ ಇದನ್ನು ಹಾಕೊಂಬಂದ್ಬಿಡೋಣ. ಲೆಗ್ನ ಹಾಕ್ಕೊಂಡಿರೋದ್ರಿಂದ ಒಂದು ಸ್ವಲ್ಪ ಹೈಟ್ ಆಗುತ್ತೆ. ಇದು ಇನ್ನೂ ಒಂದು ಉಪಯೋಗ ಇದೆ, ತಿಳಿಸ್ತೀನಿ. ಏನಕ್ಕೆ ಇದನ್ನು ಹೈಟ್ ಮಾಡ್ಕೊಂಡ್ವಿ ಅಂದರೆ ಒಳಗಡೆ ಕೋಳಿ ಬಿಟ್ಟಿರ್ತೀವಲ್ಲ ಅದು ಪಿಕ್ಕೆ ಎಲ್ಲ ಬಂದಾಗ ಇಲ್ಲಿ ಕೆಳಗಡೆ ನಾವು ಒಂದು ತಾರ್ಪಲೋ ಚೀಲನೋ ಅಥವಾ ಏನಾದರೂ ಒಂದು ನ್ಯೂಸ್ ಪೇಪರ್ ಅಥವಾ ಟ್ರೇಗಳನ್ನು ಸ್ವಲ್ಪ ಸಂಪಾದನೆ ಮಾಡೋಕ್ಕೆ ಶುರು ಮಾಡಿದ್ಮೇಲೆ ಟ್ರೇಗಳನ್ನು ಹಾಕ್ಕೊಂಡ್ರೂ ಸಾಕು, ಪಿಕ್ಕೆಲ್ಲ ಕೆಳಗಡೆ ಬಿದ್ದಿರುತ್ತೆ. ಆದಾಗ ಒಳಗಡೆ ಅಷ್ಟು ಗಲೀಜಾಗಿರಲ್ಲ ಆಗುತ್ತೆ, ಬಟ್ ಅದು ಕಾಲಲ್ಲಿ ಓಡಾಡಿ ಉದುರಿಸ್ಬಿಡುತ್ತೆ. ಸೊ ಪಿಕ್ಕೆ ಎಲ್ಲ ಆಲ್ಮೋಸ್ಟ್ ನಿಮಗೆ ಕೆಳಗಡೆನೇ ಬಿದ್ದಿರುತ್ತೆ. ಕ್ಲೀನ್ ಮಾಡ್ಕೊಳ್ಳೋಕ್ಕೂ ಈಸಿ ಆಗುತ್ತೆ. ಹಿಂಗೆ ಟ್ರೇ ಅಥವಾ ಚೀಲನ ಹಿಂಗೆ ಎಳ್ಕೊಂಡು ಆರಾಮ್ಸಾಗಿ ಕ್ಲೀನ್ ಮಾಡ್ಕೊಬೋದು. ಬನ್ನಿ ಇವಾಗ ಇನ್ನು ನೆಕ್ಸ್ಟ್ ಏನು ಮಾಡ್ತೀವಿ, ಆಗಲೇ ಹೇಳ್ದಂಗೆ ಅದು ಅನಾವಶ್ಯಕ, ಬಟ್ ಚೆನ್ನಾಗಿ ಕಾಣಲಿ ಅಂತ ಮಾಡೋಣ. ಈಗ ಇಲ್ಲಿ ಮೊದಲನೇ ಪಾರ್ಟ್ ಏನಿದೆ ಅದಷ್ಟು ತಗೋತಾ ಇದ್ದೀವಿ. ಅದನ್ನು ತೊಗೊಬೇಕು. ಅದಷ್ಟು ತಗೊಂಡ್ರೆ ಫಸ್ಟ್ ಪಾರ್ಟ್ ಆಗುತ್ತೆ. ಇಲ್ಲಿ ಇಟ್ಕೊಳ್ಳೋಣ. ಇಲ್ಲಿ ಅದನ್ನು ಎತ್ಕೊಂಬಂದ್ಬಿಡ್ತೀನಿ ರಪ್ಪ, ಹತ್ತಿರ ಪಾಪ. ಇದಿಷ್ಟು ಮೊದಲನೇ ಪಾರ್ಟು ತಗೊಂಡಿದ್ದೀವಿ. ಇದನ್ನೇನು ಮಾಡಬೇಕು, ಈ 1 ಅಡಿ ಪೈಪ್ಗಳೇನಿತ್ತು 12 ಇಂಚ್ದು ಅದನ್ನು ಈ 4 ಕಡೆ ಲಾಕ್ ಮಾಡ್ಕೊಳ್ಳಿ. ನಾಲ್ಕು ಕಡೆ ಲಾಕ್ ಮಾಡಿಕೊಂಡು ಇದಕ್ಕೆ ಈ ಟೀ ಏನಿದೆ ಟೀನ ಹಾಕ್ಕೊಳ್ಳಿ. 4 ಟೀನು ಕೂಡ 4 ಇದಕ್ಕೆ ಹಾಕ್ಕೊಳ್ಳಿ. ನಾಲ್ಕು ಟೀ ಹಾಕ್ಕೊಂಡಿದ್ದೀವಿ. ಹಾಕ್ಕೊಂಡು ಇದೇನು ನಮ್ಮದು 24 ಇಂಚ್ ಪೈಪ್ ಇತ್ತು ಅದನ್ನು ಇಲ್ಲಿ ಜಾಯಿಂಟ್ ಮಾಡ್ಕೊಳ್ಳಿ. ಈ ರೀತಿಯಾಗಿ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಪಾರ್ಟ್ ಬಂದು ಇದಿಷ್ಟು ಹಾಗೆ ಇರಲಿ. ಈಗ ನೆಕ್ಸ್ಟ್ ಸೆಕೆಂಡ್ ಪಾರ್ಟ್ ತೊಗೊಬನ್ನಿ. ಇದಿಷ್ಟು ಸೆಕೆಂಡ್ ಪಾರ್ಟು. ಆಗಲೇ ಹೇಳ್ದಂಗೆ ಈ ಲಾಂಗ್ ಬೆಂಡನ್ನ ಸ್ವಲ್ಪ ಬಿಸಿ ಮಾಡಿಕೊಂಡು ಕ್ಯಾಂಡಲಲ್ಲಿ ಅಗಲ ಮಾಡ್ಕೊಂಡಿದ್ದೀವಿ. ಇನ್ನೊಂದು ಸ್ವಲ್ಪ ಈ ರೀತಿಯಾಗಿ ಬರಬೇಕು. ಗಮ್ ಬೇಕಂದರೆ ಈ ಕಲರ್ಗೆ ಗಮ್ಗೆ ಹಾಕೋಬೋದು, ನಾವು ಹಾಕ್ಕೊಂಡಿಲ್ಲ ಅಷ್ಟೇ. ಇನ್ನು ಇದಕ್ಕಿಂತ ಮುಂಚೆ ಇದಕ್ಕೆ ಇನ್ನೂ ಒಂದು ಅನಾವಶ್ಯಕ ಬಂದು ಲೈಟಿಂಗದು. ಅದು ನಮ್ಮ ಗೋವಿಂದರಾಜ್ ಅವರು ಎಲೆಕ್ಟ್ರಿಕ್ ಕೆಲಸನ ಚೆನ್ನಾಗಿ ಮಾಡ್ತಾರೆ. ಇಲ್ಲ ಮೇಡಮ್ ಲೈಟ್ ಎಳೆಯೋಣ ಮೇಡಮ್ ಚೆನ್ನಾಗಿ ಕಾಣುತ್ತೆ ಮೇಡಮ್ ಅಂತ ಅಂದ್ಬಿಟ್ಟು ಸಿಕ್ಕಾಪಟ್ಟೆ ಹಿಂಸೆ ಕೊಟ್ಟು ಮನೇಲೇ ಇದ್ದಂತಹ ವೈರ್ಗಳನ್ನೆಲ್ಲ ಸೇರಿಸ್ಬಿಟ್ಟು ಒಂದು ಲೈಟ್ ಅರೇಂಜ್ಮೆಂಟ್ ಕೂಡ ಮಾಡಿದ್ದಾರೆ. ಆ್ಯಕ್ಚುಲಿ ಸಣ್ಣ ಮರಿಗಳು ಕೋಳಿ ಇದ್ದರೆ ಅದು ಕಾವು ಅವಶ್ಯಕತೆ ಇದೆ, ಬಟ್ ತುಂಬ ತೀರಾ ಸಣ್ಣ ಮರಿ ಏನು ನಾವು ತರಲ್ವಲ್ಲ, ಆ ಕಾರಣಕ್ಕೋಸ್ಕರ ಲೈಟ್ ಬೇಡ ಅಂದಿದೆ. ಇಲ್ಲ ನಾನು ಮಾಡ್ತೀನಿ ಅಂತ ನೋಡಿ ಮಾಡಿದ್ದಾನೆ. ಸೊ ಈಗ ಈ ಪಾರ್ಟ್ ಮಾಡೋಕ್ಕೆ ಮುಂಚೆ ಈ ಪೈಪ್ ಒಳಗಡೆ ಇಲ್ಲೇನು ಟೀ ಹಾಕ್ಕೊಂಡಿದ್ವಿ ಇದ್ರೊಳಗಡೆ ತಂದು ವೈರಿಂಗ್ ಕೂಡ ಮಾಡ್ಕೊತಾ ಇದ್ದೇನೆ. ಅಂದರೆ ಒಂದು ವೈರ್ ಅಷ್ಟೇ, ತೋರಿಸ್ಬಿಡಪ್ಪ. ಅದು ಈ ರೀತಿ ಒಂದು ಬಲ್ಪ್ ರೆಡಿ ಮಾಡ್ಕೊಂಡಿದ್ದಾನೆ. ಜಸ್ಟ್ ವೈರು ಎಲ್ಲ ಮಾಡಿಕೊಂಡು ಇವಾಗ ಇದನ್ನು ಒಳಗಡೆ ನುಗ್ಗಿಸ್ಕೋಬೇಕು. ಅದಕ್ಕೆ ಈ ಮಧ್ಯ ಪೈಪ್ ಈ ಕಡೆ ಪಾಪ, ಈ ಮಧ್ಯ ಪೈಪ್ ಏನಿದೆ ಇಲ್ಲೊಂದು ಹೋಲ್ ಕೂಡ, ಇಲ್ಲಿ ನೋಡಿ ಇಲ್ಲೊಂದು ಹೋಲ್ ಕೂಡ ಮಾಡ್ಕೊಂಡಿದ್ದಾನೆ. ಇಲ್ಲಿಗೀಗ ಪೈಪ್ ನುಗ್ಗಿಸಿ ಎಳ್ಕೊತಾನೆ. ಇನ್ನು ಇಷ್ಟಿದ್ರೂ ಸಾಕು, ಆದರೆ ಇನ್ನೂ ಒಂದು ಸ್ವಲ್ಪ ಎಕ್ಸ್ಟ್ರಾ ಫಿಟ್ಟಿಂಗ್ಸ್ ಮಾಡ್ಕೋತಾ ಇದ್ದೀವಿ. ಆಗಲೇ ಹೇಳ್ದಂಗೆ 4 ಎಲ್ಬೋ ಯೂಸ್ ಮಾಡ್ತಾಯಿದ್ದೀವಿ. ಇದು ಬಂದು 3 ಪೀಸು ಮಿಕ್ಕಿತ್ತಲ್ಲ ಅದನ್ನು ಯೂಸ್ ಮಾಡ್ತಾಯಿದ್ದೀನಿ ಅಷ್ಟೇ. ಇದನ್ನು ತೊಗೊಂಬಂದು ಈ ರೀತಿಯಾಗಿ
ಇಲ್ಲಿ ತೋರ್ಸಪ್ಪ. ಈ ಚಿಕ್ಕ ಪೀಸ್ ಏನಿದೆ ಅದನ್ನು ಈ ಟೀಗೆ ಹಾಕ್ಕೊಂಡು ಹಿಂಗೆ ಮೇಲ್ಗಡೆ ಇದು ಮಾಡಿ, ನೆಕ್ಸ್ಟು ಇಲ್ಲೊಂದು ಪೀಸ್ ಹಾಕ್ಕೊಂಡು ಇಲ್ಲೊಂದು ಎಲ್ಬೋ ಹಾಕ್ಕೊಳ್ಳಿ, ಇನ್ನೊಂದು ಪೀಸ್ ಬೇಕು ಹಾಕ್ಕೊಳ್ಳಿ. ನೆಕ್ಸ್ಟು ಇದೆರಡು ಎಲ್ಬೋನ ಆ ಕಡೆಗೆ ತೊಗೊಂಬೋಣ. ಈ ರೀತಿ ಹಾಕ್ಕೊಂಡು ಇನ್ನು ಲಾಸ್ಟ್ ಇದು ಶೆಲ್ಟರ್ದು ಲಾಸ್ಟ್ ಪಾರ್ಟ್ದೊಂದು ಇತ್ತಲ್ಲ ನೋಡಿ, ಈ ಲೆಂತ್ ಪೈಪು, ಈ ಒಂದು ಲೆಂತ್ ಪೈಪ್ನ ತೊಗೊಬಂದು ಇಲ್ಲ ಹಾಕ್ಕೊಳ್ಳಿ. ಇದೇನು ಹಾಕ್ಕೊಂಡ್ರೆ ಹಾಕೋಬೋದು, ಹಾಕ್ಕೊಳ್ದೇ ಇರಲ್ಲ. ಇದು ಏನಕ್ಕೆ ಯೂಸ್ ಆಗುತ್ತೆ ಅಂತ ತಿಳಿಸ್ತೀನಿ ನಾನು. ಈ ರೀತಿಯಾಗಿ ಇರುತ್ತಲ್ಲ, ಇದನ್ನು ನೀವು ಹಿಂಗೆ ಈ ಕಡೆ ಹಿಂದೆ ಸೈಡ್ ಮಲಗಿಸ್ಬಿಟ್ರೆ ಓಕೆ. ಇಲ್ಲಿ ತೋರಿಸಪ್ಪ. ಈ ರೀತಿಯಾಗಿ ಇಟ್ಬಿಟ್ರೆ ಓಕೆ. ಇದೇನಕ್ಕೆ ಯೂಸು ಅಂತಂದರೆ ಈಗ ಎಲ್ಲ ಮುಗೀತು, ಲಾಸ್ಟ್ ಕೊನೆ ಪಾರ್ಟ್ ಬಂದು ಮೇಲ್ಗಡೆ ತಾರ್ಪಲ್ ಏನಕ್ಕೆ ಹಾಕ್ತೀವಿ ಅಂತಂತಂದರೆ ಇನ್ನು ಮಳೆ ಬಂದರೆ ಇದು, ಯಾಕಂದರೆ ಔಟ್ಸೈಡ್ ಟೆರೇಸ್ ಮೇಲೂ ಇಟ್ಕೋಬೋದು, ಅಥವಾ ಮನೆ ಹತ್ರ ಒಂದು ಸ್ವಲ್ಪ ಚಿಕ್ಕದಾಗಿ ಜಾಗ ಇದ್ರೆ ಒಂದು 6x4 ಹಾಕಿದ್ರೂ ಇಟ್ಕೋಬೋದು, ಅಥವಾ ಚಿಕ್ಕದಾಗಿ ಮಾಡ್ತೀನಿ ಅಂದ್ರೂ ಅದಕ್ಕೂ ಎಷ್ಟು ಖರ್ಚಾಗುತ್ತೆ ತಿಳಿಸ್ತೀನಿ. ಬರೀ 2x4 ಅಂತ. ಈಗ ನಾವು ಮಾಡಿರೋದು ಬಂದು 30 ಕೋಳಿ ಸಾಕಲಿಕ್ಕೆ ಮಾಡಿರೋಂತಹ ಶೆಲ್ಟ್ರು. ಸೊ ಇದಕ್ಕೆ ತಾರ್ಪಲ್ ಬೇಕು. ಹೊರಗಡೆ ಟೆರೇಸ್ ಮೇಲೆ ಇಟ್ರು ಅಥವಾ ಹೊರಗಡೆ ಮನೆಯಿಂದ ಆಚೆ ಇಟ್ರು ಕೂಡ ತಾರ್ಪಲ್ ಬೇಕಾಗುತ್ತೆ. ಚಳಿಗೆ ಅಥವಾ ಮಳೆ ಬಂದಂತಹ ಸಮಯದಲ್ಲಿ ಅಥವಾ ರಾತ್ರಿ ಹೊತ್ತು ತಾರ್ಪಲ್ ಬಿಟ್ಬಿಟ್ರೆ ಆಗುತ್ತೆ. ಸೊ ತಾರ್ಪಲ್ ನಾವು ಇಲ್ಲಿ ಮನೇಲೇ ಇದನ್ನ ಯೂಸ್ ಮಾಡ್ತಾಯಿದ್ದೀವಿ. ಇದಕ್ಕಾಗುವಂತಹ ತಾರ್ಪಲ್ ಯೂಸ್ ಮಾಡ್ತಾಯಿದ್ದೀವಿ. ತಾರ್ಪಲ್ ಇಲ್ಲ ಅಂದರೆ ಅದಕ್ಕೂ ಕೂಡ ಟೆನ್ಷನ್ ಮಾಡ್ಕೊಳ್ಳೋಂತಹ ಅಗತ್ಯ ಇಲ್ಲ. ಉದ್ದ ಚೀಲ ಇಲ್ಲಪ್ಪ, ಇಲ್ಲಿದೆ. ಈ ರೀತಿಯಲ್ಲಿ ಅಂಗಡಿಯಲ್ಲಿ ಒಂದು 3 ಚೀಲ ತಂದರೂ ಸಾಕು. ಅದು ಇಷ್ಟು ದೊಡ್ಡದು ಮಾಡಿದ್ರೆ 3 ಚೀಲ ಬೇಕಾಗುತ್ತೆ. ಇಲ್ಲಾಂದರೆ ಚೀಲನ ಹಿಂಗೆ ಓಪನ್ ಮಾಡ್ಕೊಂಬಿಟ್ರೆ ಒಂದಕ್ಕೊಂದು ಜಾಯಿನ್ ಮಾಡ್ಕೊಬಿಟ್ರೆ 3 ಚೀಲ ಸಾಕು. ಇಲ್ಲೊಂದು ಚೀಲ ಆಗುತ್ತೆ, ಪಕ್ಕದಲ್ಲೊಂದು 3 ಚೀಲ ಹಾಕಿ ಇದನ್ನು ರೆಡಿ ಮಾಡ್ಕೋಬೋದು. ತಾರ್ಪಲ್ ಅವಶ್ಯಕತೆಯೇ ಇಲ್ಲ. ಮಳೆ ಬಂದ್ರೂ ಕೂಡ ಏನು ನೆನೆಯೋದಿಲ್ಲ. ಸೊ ಅದರಿಂದ ಚೀಲಗಳಿದ್ದರೆ ಚೀಲಗಳಲ್ಲೇ ಮಾಡ್ಕೊಳ್ಳಿ. ತಾರ್ಪಲ್ ಇದ್ದರೆ ಓಕೆ. ತಾರ್ಪಲ್ ಇಲ್ಲಾಂದರೆ ಅದಕ್ಕೇನು ಖರ್ಚು ಮಾಡೋಕ್ಕೆ ಹೋಗ್ಬಿಡಿ. 3 ಚೀಲ ರೆಡಿ ಮಾಡಿಕೊಂಡ್ರೆ ಸಾಕು. ಚೀಲನ ಉದ್ದ ಕಟ್ ಮಾಡಿದ್ದೀನಿ ಅಷ್ಟೇ. ನಾನು ಆವಾಗಲೇ ಹೇಳ್ದಂಗೆ ಇಲ್ಲೇನು ಈ ಪೈಪ್ ಮಾಡ್ಕೊಂಡಿದ್ದೀವಲ್ಲ, ಇಲ್ಲೊಂದು ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ನೋಡಿ. ಈ ಪೈಪ್ ಮಾಡ್ಕೊಂಡ್ರೆ ಯೂಸೇ ಈ ತಾರ್ಪಲ್ನ ಅದರೊಳಗಡೆ ಲಾಕ್ ಮಾಡಿಬಿಡೋಣ ಅಂತ. ಆಗ ಗಾಳಿ ಬಂದರೆ ತಾರ್ಪಲ್ ಎದ್ದೋಗಲ್ಲ. ಒಂದು ಸೆಕೆಂಡ್. ಸೊ ಈ ರೀತಿಯಾಗಿ ಕಾಣುತ್ತೆ. ಇನ್ನೂ ಒಂದು ಹೇಳಬೇಕು ಅಂತಂದರೆ, ಕೋಳಿಗಳಿಗೆ ಬಿಸಿಲೇನಾದ್ರು ಬೇಕು ಅಂತಂದರೆ ಇದನ್ನು ತೆಗೆದು ಹೀಗೆ ಇಟ್ಬಿಟ್ರೆ ಹಿಂದ್ಗಡೆ ಸಾಕು. ನೆರಳು ಬೇಕು ಅಂದರೆ ನೆರಳಿಗೆ ಹೋಗ್ತವೆ, ಬಿಸಿಲು ಬೇಕು ಅಂದರೆ ಬಿಸಿಲಿಗೆ ಬರ್ತವೆ. ಸೊ ಫೆಸಿಲಿಟಿ ಚೆನ್ನಾಗಿ ಮಾಡೋಣ ಅಂತ ಅಂದ್ಬಿಟ್ಟು ಈ ರೀತಿ ಮಾಡಿರೋವಂಥದ್ದು. ಒಂದು ಎಕ್ಸ್ಟ್ರಾ ಒಂದು ಸ್ವಲ್ಪ ಪೈಪ್ ಹಿಡಿತಷ್ಟೇ, ಒಂದು 6 ಅಡಿಯಷ್ಟು ಪೈಪ್ ಹಿಡಿದಿದೆ. ಇನ್ನು ಎಕ್ಸ್ಟ್ರಾ ಒಂದು 2-4 ಎಲ್ಬೋಗಳು ಹಿಡಿದಿದೆ ಅಷ್ಟೇ. ಅದು ಬಿಟ್ಟರೆ ಇನ್ನೇನು ಕೆಲಸ ಹಿಡಿದಿಲ್ಲ ಇದು. ಅದಕ್ಕೋಸ್ಕರ ಇದು ಎಕ್ಸ್ಟ್ರಾ ಇರಲಿ, ಲಾಕ್ ಆಗಿರಲಿ. ಸೊ ಇದು ಬೀಳಲ್ಲ, ಇದು ಹಿಂಗೆ ಇರುತ್ತೆ, ಲಾಕ್ ಆಗಿರುತ್ತೆ. ಈ ಪೈಪ್ಗೆ ತಡ್ಕೊಂಡಿರುತ್ತೆ. ರಾತ್ರಿ ಹೊತ್ತು ಬೇಕಾದ್ರೆ ಎತ್ತಿ ಹಿಂಗೆ ಬಿಡೋದು ಅಷ್ಟೇ. ಸದ್ಯಕ್ಕೆ ಈ ಥರ ಇರಲಿ. ಇದಿಷ್ಟ ಆಗಿದೆ. ಇನ್ನು ಇದಕ್ಕೆ ಡ್ರಿಂಕರು ಫೀಡರ್ ಬೇಕು. ಅದನ್ನು ಆಲ್ರೆಡಿ ರೆಡಿ ಮಾಡಿದ್ದೀನಿ. ಅದನ್ನು ಇನ್ನೊಂದು ವೀಡಿಯೋದಲ್ಲಿ ತೋರಿಸ್ತೀನಿ. ಇವಾಗ ರೆಡಿಯಾಗಿರುವಂತಹ ಫೀಡರು ಮತ್ತು ಡ್ರಿಂಕರ್ಗಳನ್ನು ಒಳಗಡೆ ಇಟ್ಬಿಡೋಣ. ಬಂದು ಫೀಡರು ಇಡ್ತಾಯಿದ್ದೀನಿ. ಇದು ಇಟ್ಬಿಟ್ರೆ ಆರಾಮಾಗಿ ತಿನ್ಕೊಳ್ಳುತ್ತೆ. ಇನ್ನು ಡ್ರಿಂಕರ್ ಒಂದು ಇಟ್ಬಿಡೋಣ. ಇದನ್ನು ನೀವು ಕೆಳಗಡೆನಾರು ಇಡ್ಬೋದು, ಅಥವಾ ಇಲ್ಲೊಂದು ಬೈಂಡಿಂಗ್ ವೈರ್ ಕಟ್ಬಿಟ್ಟು ಮೇಲ್ಗಡೆ PVC ಪೈಪ್ ಇದೆಯಲ್ಲ ಅಲ್ಲಿಗೆ ನೇತಾಕ್ಬಿಟ್ರು ನಡೆಯುತ್ತೆ. ಇಲ್ಲಿಗೆಲ್ಲಾದರೂ ನೇತಾಕ್ಬಿಟ್ರು ಆರಾಮ್ಸೆ ತೂಕ ತಡೆಯುತ್ತೆ. ಇನ್ನು ಇಲ್ಲಿ ಏನು ಮೆಶ್ ಮೇಲೆ ಜಾಗ ಇದೆ, ಈ ಜಾಗದಲ್ಲಿ ಈ ಕೋಳಿಗೆ ಸಂಬಂಧಪಟ್ಟಂಥ ಔಷಧಿಗಳನ್ನ ಇಟ್ಕೊಳ್ಳೋಂಥದ್ದಾಗಿರ್ಬೋದು, ಅಥವಾ ಬೇರೆ ಏನಾದರೂ ಫೀಡ್ ಇಟ್ಕೊಳ್ಳೋಂಥದ್ದಾಗಿರ್ಬೋದು. ಅಂದರೆ ತುಂಬ ವೆಯ್ಟ್ ಅಂತಲ್ಲ, ಸಣ್ಣ ಪುಟ್ಟದ ಏನಾದ್ರು ಇಟ್ಕೋಬೇಕು ಅಂತಂದರೆ ಇಲ್ಲಿ ಆರಾಮ್ಸಾಗಿ ನೀವು ಇಟ್ಕೊಬೋದು. ಸೊ ಅದು ನಿಮಗೆ ಬೇರೆ ಸಪ್ರೇಟ್ ಜಾಗ ಬೇಕು ಅಂತೇನಿಲ್ಲ. ಇಲ್ಲಿ ಇಟ್ಕೊಂಡ್ರೆ ಮುಗೀತು. ಇಲ್ಲಿ ಇಟ್ಕೊಂಡ್ಬಿಟ್ಟು ಕ್ಲೋಸ್ ಮಾಡಿಬಿಟ್ರು ನಡೆಯುತ್ತೆ, ಕ್ಲೋಸ್ ಮಾಡಿಲ್ಲ ಅಂದರೂ ನಡೆಯುತ್ತೆ. ಬನ್ನಿ ಇವಾಗ ಕೋಳಿ ತಂದು ಬಿಡೋಣ. ಲಾಕ್ ಆಗಿದೆ. ಲಾಕಿಂಗ್ ತೆಗಿತಾ ಇದ್ದೀನಿ. ಡೋರ್ ತೆಗೆದ್ರೆ ಆರಾಮ್ಸೆ ಓಪನ್ ಆಗುತ್ತೆ. ಸದ್ಯಕ್ಕೆ 6 ಕೋಳಿ ಬಿಟ್ಟಿದ್ದೀವಿ. ಇದು ಆ್ಯಕ್ಚುಲಿ ನಾವು ತಂದು ಸಾಕ್ತಾ ಇರೋಂತಹ ಕೋಳಿ ಅಲ್ಲ, ಸುಮ್ಮನೆ ವೀಡಿಯೋ ಕ್ರಿಯೇಟಿವ್ ಆಗಿರಲಿ ಅಂತ ಅಂದ್ಬಿಟ್ಟು ಇಲ್ಲಿ ಹತ್ರದಲ್ಲಿ ನಮ್ಮ ಮಟನ್ ಸ್ಟಾಲ್ ಇದೆ, ಒಂದು ಜೈ ಕರ್ನಾಟಕ ಮಟನ್ ಸ್ಟಾಲ್ ಅಂತ. ಅವ್ರ ಹತ್ರ ಕೋಳಿನ ಸಾಲ ಇಸ್ಕೊಂಬಂದಿದ್ದೀವಿ. ವಾಪಸ್ ತೊಗೊಂಡೋಗಿ ಕೊಡಬೇಕು, ವೀಡಿಯೋಗೋಸ್ಕರ ತಂದಿದ್ದೀವಿ ಅಷ್ಟೇ. ಸದ್ಯಕ್ಕೆ 6 ಕೋಳಿ ಬಿಟ್ಟಿದ್ದೀವಿ. ಇಲ್ಲಿ ಆರಾಮ್ಸಾಗಿ ಒಂದು 25ರಿಂದ ಇದೆಲ್ಲವೂ ಕೂಡ ಕಟ್ಟಿಂಗಿಗೆ ಬಂದಿರುವಂತಹ ಸೈಜ್ ಕೋಳಿಗಳು. ಸೊ ನಾವು ನಾರ್ಮಲಾಗಿ ಸಾಕುವಂತಹ ಕೋಳಿಗಳು ಆಲ್ಮೋಸ್ಟ್ ಒಂದು 25ರಿಂದ 30 ಕೋಳಿಗಳು ಸಾಕ್ಬೋದು. ಇನ್ನೂ ಕಡಿಮೆ ಮಾಡ್ತೀವಿ ಅಂದರೆ 25 ಕೋಳಿ ಆರಾಮಾಗಿ ಸಾಕ್ಬೋದು. ಒಳಗಡೆ ಎಲ್ಲ ತೋರಿಸಪ್ಪ. ಇನ್ನಿದು ಎಂಟ್ರೆನ್ಸು. ಇಲ್ಲಿ ಡ್ರಿಂಕರೆಲ್ಲ ಇಟ್ಟಿದ್ದೀವಿ. ಇನ್ನು ಈ ಕಡೆ ಫೀಡರ್ ಇಟ್ಟಿದ್ದೀವಿ. ಆಲ್ಮೋಸ್ಟ್ ಒಂದು 25ರಿಂದ 30 ಕೋಳಿ ಬಿಟ್ಕೋಬೋದು. ಫ್ರೀಯಾಗಿ ಬಿಡ್ತೀವಿ ಅಂತಂದ್ರೂ 25 ಕೋಳಿ ಅಂತೂ
ಆರಾಮಾಗಿ ಬಿಟ್ಕೋಬೋದು. ಇನ್ನು ನಮ್ಮ ಗೋವಿಂದರಾಜ್ ಅವ್ರು ಮಾಡಿರೋಂತಹ ವೈರಿಂಗ್ ಕೆಲಸಗಳು ಇಲ್ಲಿ ಬೆಳಕು ಬರ್ತಾಯಿದೆ. ಈ ಲೈಟ್ ಫಿಕ್ಸ್ ಮಾಡಿದ್ದಾರೆ, ಒಂದು ಸೆಕೆಂಡ್ ತೋರಿಸ್ತೀನಿ. ಈ ಲೈಟ್ ಫಿಕ್ಸ್ ಮಾಡಿದ್ದಾರೆ. ಸೊ ಕೋಳಿಗೆ ಏನು ಟಚ್ ಆಗೋಲ್ಲ. ಇದು ಮೆಷಿಂದ ಮೇಲಿರೋದ್ರಿಂದ ಕಾವು ಬೇಕು ಅಂತಂದರೆ ಆರಾಮಾಗಿ ಕಾವಾಗುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ. ರಾತ್ರಿ ಟೈಮ್ ಬೇಕಿದ್ರೆ ಹಾಕೋಬೋದು, ಬೇಡದೇ ಇದ್ದರೆ ಆಫ್ ಮಾಡ್ಬೋದು. ಈ ರೀತಿಯಾಗಿ ಕಾಣ್ತಾ ಇದೆ ಕೇಜು. ಇನ್ನು ಟಾರ್ಪಲ್ ಕೂಡ ಹಿಂದ್ಗಡೆನೂ ಬಿಟ್ಟಿದ್ದೀವಿ, ಮುಂದ್ಗಡೆ ಕೂಡ ಈ ರೀತಿ ಬಿಟ್ಬಿಟ್ರೆ ಫಸ್ಟ್ ಕ್ಲಾಸಾಗಿ ನಮ್ಮ ಟೆರೇಸ್ ಮೇಲೆ ಅಥವಾ ಮನೆ ಮುಂದೆ ಒಂದು ಸ್ವಲ್ಪ ಜಾಗ ಇದ್ರೂ ಆರಾಮಾಗಿ ಸಾಕ್ಬೋದಾಗಿದೆ. ಇದಿಷ್ಟು ಕೋಳಿ ಕೇಜ್ ಕನ್ಸ್ಟ್ರಕ್ಷನ್ ವರ್ಕು. ಈಗ ಇದರ ಖರ್ಚು ವೆಚ್ಚಗಳು ಎಷ್ಟಾಗಿದೆ ಅಂತ ಅಂದ್ಬಿಟ್ಟು ತಿಳಿಸ್ತೀನಿ. ಅಂದರೆ ನಾವೀಗ ಕನ್ಸ್ಟ್ರಕ್ಷನ್ ಮಾಡಿರೋವಂಥದ್ದು 6x4 ಅಂದರೆ 6 ಅಡಿ ಉದ್ದ ಇದೆ, ಹಿಂಗಿಂಗೆ 6 ಅಡಿ ಇದೆ, ಹಿಂಗಿಂಗೆ 4 ಅಡಿ ಇದೆ. ಸೊ 6x4 ಸೈಜಲ್ಲಿ ಮಾಡಿರೋವಂಥದ್ದು. ಈ 6x4 ಸೈಜಲ್ಲಿ ಮಾಡೋದಕ್ಕೆ ಟೋಟಲ್ಲು ಈ ಥರ ಪೈಪ್ ಬಂದು ನಾವು 15 ಲೆಂತ್ ಪೈಪನ್ನು ಯೂಸ್ ಮಾಡಿದ್ದೀವಿ. ಒಂದೊಂದು ಪೈಪು 10 ಅಡಿ ಬರುತ್ತೆ ಒಂದು ಲೆಂತ್ ಪೈಪ್ ಅಂದರೆ. ಸೊ ಒಂದು ಲೆಂತ್ ಪೈಪ್ಗೆ 45 ರೂಪಾಯಿ ತೊಗೊಂಡಿದ್ದಾರೆ. ಸೊ ನಮಗೆ 15 ಲೆಂತ್ ಪೈಪ್ಗೆ 675 ರೂಪಾಯಿ ಖರ್ಚಾಗಿದೆ. ಇನ್ನು ಟೀ, ಈ ರೀತಿಯಾದಂತಹ ಟೀ ಬಂದು ಒಟ್ಟು 12 ಟೀಗಳನ್ನು ಯೂಸ್ ಮಾಡಿದ್ದೀವಿ. 12 ಟೀಗೆ ಒಂದಕ್ಕೆ 8 ರೂಪಾಯಿ ಅಂತ ಇದು. ಸೊ 96 ರೂಪಾಯಿ ನಮಗೆ ಈ ಟೀಗೆ ಖರ್ಚಾಗಿದೆ. ಇನ್ನು ಎಲ್ಬೋ, ಈ ರೀತಿಯಾದಂತಹ ಎಲ್ಬೋ ಒಂದು 24 ಎಲ್ಬೋಗಳನ್ನು ಯೂಸ್ ಮಾಡಿದ್ದೀವಿ, ಒಂದಕ್ಕೆ 6 ರೂಪಾಯಿ. ಸೊ 144 ರೂಪಾಯಿ ಈ ರೀತಿಯಾದಂತಹ ಎಲ್ಬೋಗೆ ಖರ್ಚಾಗಿದೆ. ಇನ್ನು ಲಾಂಗ್ ಬೆಂಡು ಮೇಲ್ಗಡೆ ಯೂಸ್ ಮಾಡಿದ್ದೀವಲ್ಲ, ಲಾಂಗ್ ಬೆಂಡು ಅದು ಬಂದು 4 ಯೂಸ್ ಮಾಡಿದ್ದೀವಿ, ಅದು ಒಂದಕ್ಕೆ 8 ರೂಪಾಯಿ. ಸೊ 32 ರೂಪಾಯಿ ಲಾಂಗ್ ಬೆಂಡ್ಗಾಗಿದೆ. ಇನ್ನು ಈ ರೀತಿಯಾದಂತಹ ಜಂಕ್ಷನ್ ಬಾಕ್ಸು, ಇದು 24 ಜಂಕ್ಷನ್ ಬಾಕ್ಸನ್ನು ಯೂಸ್ ಮಾಡಿದ್ದೀವಿ, ಒಂದಕ್ಕೆ 12 ರೂಪಾಯಿ. ಸೊ 288 ರೂಪಾಯಿ ನಾವು ಜಂಕ್ಷನ್ ಬಾಕ್ಸ್ಗೆ ಖರ್ಚನ್ನು ಮಾಡಿದ್ದೀವಿ. ಇನ್ನು ಟೈ ರ್ಯಾಪ್ ಬಂದು ಒಂದು ಬಂಡಲ್ ಯೂಸ್ ಮಾಡಿದ್ದೀವಿ. ಟೈ ರ್ಯಾಪ್ಗೆ ಬಂದು 100 ರೂಪಾಯಿ, ಇದು 100 ರೂಪಾಯಿಂದ ಒಂದು ಫುಲ್ ಪ್ಯಾಕೆಟ್ ತಂದಿದ್ವಿ, ಅದು ಫುಲ್ ಖರ್ಚಾಗಿದೆ. ಸೊ ಇದು ಮನೇಲಿದ್ದಂಥದ್ದು ಎಕ್ಸ್ಟ್ರಾ. ಸೊ ಒಂದು ಬಂಡಲ್ ಟೈ ರ್ಯಾಪನ್ನು ನಾವು ಖರ್ಚು ಮಾಡಿದ್ದೀವಿ, 100 ರೂಪಾಯಿ ಅದಕ್ಕೆ ಖರ್ಚಾಗಿದೆ. ಇನ್ನು ಮೆಶ್ ಬಂದು 7 ಮೀಟರ್ ಸಂಪೂರ್ಣವಾಗಿ ಒಂದು ಸ್ವಲ್ಪ ಒಂದು ಅಡಿಯಷ್ಟು ಮಿಕ್ಕೊಂಡಿತ್ತು, ಬಟ್ ಅದನ್ನೆಲ್ಲ ಅಲ್ಲಲ್ಲೇ ಫೋಲ್ಡ್ ಮಾಡಿ ಕಟ್ಬಿಟ್ಟಿದ್ದೀವಿ. ಆ ಕಾರಣಕ್ಕೋಸ್ಕರ 7 ಮೀಟ್ರ್ ಖರ್ಚಾಗಿದೆ, ಅದಕ್ಕೆ ಬಂದು 1000 ರೂಪಾಯಿ ಖರ್ಚಾಗಿದೆ. ಸೊ ಟೋಟಲು ಈ ಒಂದು ಸಂಪೂರ್ಣವಾದಂತಹ ಕೇಜ್ಗೆ, ಈ ಕೋಳಿ ಮನೆಗೆ ನಮಗೆ ಖರ್ಚಾಗಿರುವಂಥದ್ದು ಬಂದು 2335 ರೂಪಾಯಿ ಖರ್ಚಾಗಿದೆ. ಸೊ ಆರಾಮ್ಸೆ 25ರಿಂದ 30 ಕೋಳಿಗಳನ್ನು ಸಾಕ್ಬೋದು. ನಾನು ಆಗಲೇ ಹೇಳ್ದಂಗೆ ನಾನು 25 ಕೋಳಿ ಶೆಡ್ ಅವ್ರು ಹೇಳಿದ್ದು 9800 ರೂಪಾಯಿ ಹೇಳಿದರು. ಆಲ್ಮೋಸ್ಟ್ ಒಂದು 10,000 ರೂಪಾಯಿ ದುಡ್ಡು ಹೇಳಿದರು. ಆದರೆ ನಮಗೆ ಟೋಟಲ್ 25 ಕೋಳಿ ಸಾಕಲಿಕ್ಕೆ ಖರ್ಚು ಬಂದಿರೋದು 2335. ಇನ್ನೂ ಒಂದು 180 ರೂಪಾಯಿ ಖರ್ಚು ಹಾಕೊಂಡ್ರು ಕೂಡ 2500 ರೂಪಾಯಿಲಿ ಈ ಸಂಪೂರ್ಣವಾದಂತಹ ಕೇಜು ಕಂಪ್ಲೀಟ್ ಆಗಿದೆ. ಇಲ್ಲಿ ಕೆಳಗಡೆಗೂ ಅಷ್ಟೇ ಚೀಲಗಳನ್ನು ಹಾಕ್ಕೊಂಡ್ರೆ ಏನು ಪಿಕೆಗಳಿಕ್ಕತ್ತೆ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೋದಾಗಿದೆ. ಇನ್ನು ಇದು ತುಂಬ ದೊಡ್ಡದಾಗುತ್ತೆ, ನಮ್ಮ ಮನೇಲಿ ಜಾಗ ಇಲ್ಲ ಅಂತಂದರೆ ನೀವು ಬಂದು ಈ 2-4 ಸೈಜ್ಗೂ ಕೂಡ ಮಾಡ್ಕೋಬೋದು. ಎಷ್ಟು ಅಂತಂದರೆ ತೋರಿಸ್ತೀನಿ ರೀ. 2-4 ಸೈಜ್ ಅಂದರೆ ಇಲ್ಲಿಂದ ಇಲ್ಲಿವರೆಗೆ 4 ಅಡಿ ಆಗುತ್ತೆ, ಇಲ್ಲಿಂದ ಇಲ್ಲಿವರೆಗಷ್ಟೇ. ಇದಿಷ್ಟು ಮಾಡ್ಕೋಬೋದು. ಇದಿಷ್ಟು ಮಾಡಿಕೊಂಡ್ರೆ ನೀವು 6ರಿಂದ 8 ಕೋಳಿಗಳನ್ನು ಆರಾಮಾಗಿ ಸಾಕ್ಬೋದು. ಈ ಒಂದು ಸೈಜ್ಗೆ ಎಷ್ಟು ಖರ್ಚಾಗುತ್ತೆ ಅನ್ನೋದನ್ನು ಕೂಡ ತಿಳಿಸ್ತೀನಿ. ಈ 4-2 ಸೈಜ್ಗೆ ಖರ್ಚಾಗುವಂಥದ್ದು ಬಂದರೆ 5 ಲೆಂತ್ ಪೈಪ್ ಬೇಕಾಗುತ್ತೆ 225 ರೂಪಾಯಿ, 12 ಜಂಕ್ಷನ್ ಬಾಕ್ಸ್ ಬೇಕಾಗುತ್ತೆ 144 ರೂಪಾಯಿ, ಟೀ 4 ಬೇಕು, ಎಲ್ಬೋ 8 ಬೇಕು, ಟೀ ಒಂದು 32 ರೂಪಾಯಿ, ಎಲ್ಬೋ ಒಂದು 48 ರೂಪಾಯಿ. ಇನ್ನು ಮೆಶ್ ಬಂದು 300 ರೂಪಾಯಿ ಖರ್ಚಾಗುತ್ತೆ. ಸೊ ಟೋಟಲಾಗಿ ಬಂದು 750 ರೂಪಾಯಿ, 49 ರೂಪಾಯಿ, ಅಂದರೆ 750 ರೂಪಾಯಿ ಖರ್ಚಾಗುತ್ತೆ. 750 ರೂಪಾಯಿ ಖರ್ಚು ಮಾಡಿದ್ರೆ ಒಂದು 6ರಿಂದ 8 ಕೋಳಿನ ಈ ಸೈಜಲ್ಲಿ ಆಗುತ್ತೆ. ಇದೇನು ಸೈಜ್ ಇದೆ ಇದು, ಇಲ್ಲಿಂದ ಇಲ್ಲಿವರೆಗೆ ಇದು ಫುಲ್ ಕಂಪ್ಲೀಟು. ಇಲ್ಲಿ 4 ಅಡಿ 2 ಅಡಿವರೆಗೆ ನೀವು ಕೇಜನ್ನು ಮನೇಲೇ ಮಾಡ್ಕೋಬೋದು. ಅವಶ್ಯಕತೆ ಇದ್ದವ್ರು ಮಾತ್ರನೇ ಮಾಡ್ಕೊಳ್ಳಿ. ಮನೇಲೆ ಒಂದು ಚಿಕ್ಕದಾಗಿ ಏನಾದ್ರು ಸಾಕಾಣಿಕೆ ಶುರು ಮಾಡ್ತೀನಿ ಅಂತಂದರೆ ದಯವಿಟ್ಟು ಶುರುವಿನಲ್ಲಿ ಹೆಚ್ಚಿಗೆ ಬಂಡವಾಳ ಹಾಕೋಕ್ಕೆ ಹೋಗಬೇಡಿ. ಯಾಕಂದರೆ ಇದು ರೈತರಿಗೆ ಕೆಲವೊಮ್ಮೆ ಲಾಸ್ ಆಗಿಬಿಡುತ್ತೆ ಈ ಕೋಳಿ ಸಾಕಾಣಿಕೆಯಿಂದ. ಅದರಿಂದ 2 ಕೋಳಿ 4 ಕೋಳಿ ಈ ರೀತಿ ಇದ್ರ ಮೇಲೆ ಹೋಗೋಕ್ಕೆ ಹೋಗಬೇಡಿ. ಇಷ್ಟು ಕೋಳಿಗಳನ್ನು ಸಾಕುವಂಥವ್ರು ಖಂಡಿತವಾಗ್ಲೂ ಮನೇಲೆ ಈ ಥರ ಚಿಕ್ಕದಾಗಿ ಕೇಜ್ ಮಾಡ್ಕೊಂಡು ಬಂಡವಾಳ ಹಾಕ್ಬಾರ್ದು. ಅಂದರೆ ಕೇಜಲ್ಲೇ ಸಾಕ್ತೀವಿ ಅಂದರೆ ಹೊರಗಡೆ ಬಿಡಲಿಕ್ಕೆ ಆಗಲ್ಲ ಅಂದರೆ ಕೇಜಲ್ಲೇ ಬಿಟ್ಕೊಂಡು ನಾಟಿ ಕೋಳಿಗಳನ್ನು ಸಾಕ್ಬೋದು. ಬಟ್ ನಾಟಿ ಕೋಳಿ ಫೀಲ್ಡಲ್ಲಿ ಬಿಟ್ಟು ಸಾಕೋದೆ ಅದು ಬೇರೆ ರೀತಿಯಾದಂತಹ ಒಂದು ಟೇಸ್ಟ್ ಇರುತ್ತೆ. ಬಟ್ ಕೇಜಲ್ಲಿ ಇನ್ನೇನು ಮಾಡೋಕ್ಕಾಗಲ್ಲ. ಜಾಗ ಇರೋ ಅಂತಹ ಜಾಗದಲ್ಲಿ ನೀವು ಮಾಡ್ಕೋಬೇಕು ಅಂದರೆ ಈ ರೀತಿಯಾದಂತಹ ಒಂದು ಕೋಳಿ ಮನೆಯನ್ನು
ರೆಡಿ ಮಾಡ್ಕೋಬೋದಾಗಿದೆ. ಸುತ್ತ ಮಳೆ ಬರ್ತಾ ಇದೆ, ಮಳೆ ಬರ್ತಾ ಇರೋಂತಹ ಟೈಮ್ನಲ್ಲಿ ಬೇಕಿದ್ರೆ ನೀವು ಇದನ್ನು ಕ್ಲೋಸ್ ಮಾಡಿಕೊಂಡು ಈ ತಾರ್ಪಲ್ನ ಈ ರೀತಿ ಫುಲ್ ಕಂಪ್ಲೀಟಾಗಿ ಬಿಟ್ಬಿಟ್ರೆ ಈ ರೀತಿಯಾಗಿ ಕ್ಲೋಸ್ ಆಗುತ್ತೆ. ನೀವು ಸೈಡ್ನು ಕೂಡ ಕವರ್ ಮಾಡಬೇಕಾಗುತ್ತೆ. ಅಲ್ಲೊಂದು ತಾರ್ಪಲ್ ಥರ ಏನಾದರೂ ಚೀಲದ್ರಲ್ಲೇ ರೆಡಿ ಮಾಡ್ಕೊಂಡು ಬಿಟ್ಬಿಟ್ರೆ ಕೋಳಿಗಳು ಕೂಡ ಬೆಚ್ಚಗಿರ್ತವೆ. ಇದಿಷ್ಟು ಇವತ್ತಿನ ವಿಡಿಯೋ. ಕೋಳಿ ಕೇಜ್ ಮಾಡುವಂತಹ ಆಲ್ಮೋಸ್ಟ್ ನಮಗೆ ಅಂದರೆ ನಾವೇ ಮಾಡ್ಕೊಳ್ಳೋದಾಗಿದ್ದರೆ ಒಂದು ದಿನದಲ್ಲಿ ಮಾಡ್ಕೊಂಡ್ಬಿಡ್ತಾ ಇದ್ವಿ. ಮಾಡಿ ಮತ್ತೆ ಅದು ತೆಗೆದು ಎಲ್ಲ ತೋರಿಸ್ಬೇಕಾಗಿತ್ತಲ್ಲ, ಅದಕ್ಕೆ ನೆನ್ನೆಯಿಂದ ಸ್ವಲ್ಪ ಕೆಲಸ ಹಿಡೀತು. ಇದು ನೀವೇ ಮಾಡ್ಕೊಳ್ಳೋದಾದರೆ ಒಂದು 2 ಗಂಟೆಗಳ ಕೆಲಸ ಕಂಟಿನ್ಯೂಸ್ ಆಗಿ ಈ ವಿಡಿಯೋ ನೋಡ್ಕೊಂಡು ಮಾಡಿದ್ರೆ ಒಂದು 2 ಗಂಟೆಲಿ ನೋಡ್ಕೊಂಡು ರೆಡಿ ಇರುತ್ತಲ್ವ. ಯಾಕಂದರೆ ನಾನು ಇದು ಮಾಡೋಕ್ಕಿಂತ ಮುಂಚೆ ಡ್ರಾಯಿಂಗ್ ಬರ್ಕೊಂಡು ಎಲ್ಲ ಪ್ರತಿಯೊಂದೂ ಎಲ್ಲಿ ಡ್ರಾಯಿಂಗು ಎಲ್ಲೆಲ್ಲೋ ಇಟ್ಟು ಅಂದರೆ ಈ ರೀತಿಯಾಗೆಲ್ಲ ಡ್ರಾಯಿಂಗ್ ಬರ್ಕೊಂಡು ಎಷ್ಟೆಷ್ಟು ಏನೇನು ಬೇಕಾಗುತ್ತೆ ಅಂತೆಲ್ಲ ರೆಡಿ ಮಾಡಿಕೊಂಡು ಎಲ್ಬೋಗಳೆಲ್ಲಿ ಬೇಕು, ಟೀಗಳೆಲ್ಲಿ ಬೇಕು ಅಂತೆಲ್ಲ ಸ್ಕೆಚ್ ಹಾಕ್ಕೊಂಡು ಆನಂತರ ಮಾಡಿದ್ದಕ್ಕೆ ಸ್ವಲ್ಪ ಶ್ರಮ ಅನಿಸಿದೆ ಅಷ್ಟೇ. ಬಟ್ ವೀಡಿಯೋ ನೋಡ್ಕೊಂಡು ಮಾಡಿದ್ರೆ ನಿಮಗೆ ಆರಾಮ್ಸೆ ಸುಲಭವಾಗಿ ಒಂದು 2 ಗಂಟೆಲಿ ಮಾಡ್ಕೋಬೋದು. ಇದಿಷ್ಟು ಇವತ್ತಿನ ವೀಡಿಯೋ. ನಮ್ಮ ಕೋಳಿ ಮನೆ ಇಷ್ಟ ಆಗಿದ್ದರೆ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವೀಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.